ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಬೆಂಗಳೂರು ಹೋಗ್ಬೇಕಾದ್ರೆ ರೈಟಿಗೆ ತಿರುಗಿಕೊಳ್ಳಿ, ಮೈಸೂರಿಗೆ ಹೋಗ್ಬೇಕಾದ್ರೆ ಲೆಫ್ಟ್ ತಿರುಗಿಕೊಳ್ಳಿ. ಬೆಂಗಳೂರು ಮೈಸೂರು. ಬೆಂಗಳೂರು ಎಷ್ಟು ಕಿಲೋಮೀಟರ್ ಸರ್ ಇಲ್ಲಿಂದ? ಸರ್ ಬೆಂಗಳೂರು ನಮಗೆ 70. ಬೆಂಗಳೂರು 75 ಕಿಲೋಮೀಟ್ರು. ಮೈಸೂರು 60 ಕಿಲೋಮೀಟ್ರು. ಬೆಂಗಳೂರು ಸೆಂಟ್ರಲ್ ಇದೆ. ಸೆಂಟ್ರ್ ನಾವು ಮದ್ದೂರು ಸೆಂಟ್ರು. ಬೆಂಗಳೂರು ಟು ಮೈಸೂರು ಯಾರೇ ಬಂದರೂ ಸುಧಾ ನಮ್ಮ ಮದ್ದೂರಿಗೆ ಬಂದು ಕಾಫಿ ಟೀ ಮದ್ದೂರು ವಡೆ ತಿನ್ಕೊಂಡೇ ಹೋಗ್ಬೇಕು. ಓಕೆ, ಆ ಥರ ಫೇಮಸ್ ಮದ್ದೂರು. ನೋಡ್ರಪ್ಪ, ಯಾರ ಜಮೀನು ತೋಟ ಗೀಟ ಮಾಡ್ಬೇಕನ್ನೋರು ಇಲ್ಲಿ ಒಳ್ಳೊಳ್ಳೆ ಜಾಗಗಳಿದೆ. ಮಾಡಿ ಸಿಗುತ್ತೆ, ಲ್ಯಾಂಡ್ಗಳು ಸಿಗುತ್ತೆ, ಮಾಡ್ಬೋದು. ಬಂದು ತೆಗ್ದು ಮಾಡೋರು ಸುಮಾರು ಜನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಮಾಡೂ ಇದ್ದಾರೆ, ಮಾಡ್ತಾನೂ ಇದ್ದಾರೆ. ಅರ್ಧ ಎಕರೆ, 1 ಎಕರೆ, 2 ಎಕರೆ ಎಷ್ಟು ಬೇಕಾದ್ರೂ ಲ್ಯಾಂಡ್ ಸಿಗ್ತಾವೆ ಸರ್. ಲ್ಯಾಂಡ್ಗೇನು. ರೈಲ್ವೆ ಸ್ಟೇಷನ್ ಎಲ್ಲಿದೆ ಇಲ್ಲಿಗೆ? ಸರ್ ರೈಲ್ವೆ ಸ್ಟೇಷನ್ ಇಲ್ಲಿಂದ 2.5-3 ಕಿಲೋಮೀಟರ್ ಆದ್ರೆ ರೈಲ್ವೆ ಸ್ಟೇಷನ್ ಮದ್ದೂರು. 3 ಕಿಲೋಮೀಟರ್. ಈ ಕಡೆ ರೈಲ್ವೆ ಈ ಕಡೆ 3 ಕಿಲೋಮೀಟರ್ ಆದ್ರೂ ಒಂದು ಸ್ಟೇಷನ್ ಅನ್ಕೆರೆ ಸ್ಟೇಷನ್ ಬರುತ್ತೆ. ಈ ಕಡೆಗೂ 3 ಕಿಲೋಮೀಟರ್ ಅನ್ಕೆರೆ ಸ್ಟೇಷನ್, ಈ ಕಡೆ 3 ಕಿಲೋಮೀಟರ್ ಮದ್ದೂರು ಸ್ಟೇಷನ್. ಓಕೆ, ಮೇನ್ ಸ್ಟೇಷನ್ ನಮ್ಮ ಮದ್ದೂರು 3 ಕಿಲೋಮೀಟರ್ ಸರ್. ಇದು ದೇಸಹಳ್ಳಿನಾ ಸರ್? ಇದು ಗೆದ್ಲಿಗೆರೆ. ಗೆದ್ದಲಗೆರೆ. ಗೆಜ್ಜಲಗೆರೆ. KMF ಡೈರಿ ಇದೆ ಗೊತ್ತಾ? ನಮ್ಗೆಲ್ಲ ಹಾಲು ಬರುತ್ತಲ್ಲ, ಹೌದು. ನಮ್ಮ ಗೆದ್ಲಿಗೆರೆ ಡೈರಿ ಇಲ್ಲೇ ಇರ ಸರ್, ಗೆಜ್ಜಲಗೆರೆ. ಬಳಸ್ಕೊಂಬಂದ್ರೆ ದೂರ, ಇಲ್ಲೇ ಬಂದ್ಬಿಟ್ರೆ ಹತ್ರ. ಇಲ್ಲೊಂದು ಏನೋ ಕೊಟ್ಟರಪ್ಪ ಕೆಲಸ. ನಿಧಾನ ನೋಡ್ಕೊಂಡು ಸರ್, ಅದು ಬೇರೆ. ಓಕೆ, ನಾವು ಹಾಕ್ಬೇಕು ಬಾಳೆ ಎಲ್ಲ ನೋಡಿ ಅಚ್ಚುಕಟ್ಟಾಗಿ ಮನೆಗೆ ಬಾಳೆ. 10 ಗುಂಟೆ ಎಷ್ಟು ತೊಗೊಂಡ್ರಿ ಸರ್? ಅದು ಅರ್ಧ ಎಕರೆ ಟೋಟಲು. ಅದು ಕುಂಟೆ 1.5 ಲಕ್ಷ ಸರ್. ಅದು ಎಷ್ಟು ದಿನ ಟೈಮ್ ಕೊಡಿಸ್ತೀರಿ? ಏನಿಗೆ ಸರ್? ಸರ್ ಇಲ್ಲಿ ಟೈಮ್ ಏನಿಲ್ಲ ಸರ್. ರಿಜಿಸ್ಟ್ರೇಷನ್ ಈಗ ಅಡ್ವಾನ್ಸ್ ಕೊಟ್ಟಿರ್ತೀರಾ, ಈಗ 1 ತಿಂಗಳು 2 ತಿಂಗಳು ನೀವು ಮಾಡ್ಕೊತೀನಿ ಅನ್ನೋವಾಗ ಅಷ್ಟಲ್ಲೇ ಕೊಟ್ಬಿಡ್ಬೇಕು ಸರ್. ಓಕೆ ಸರ್, ಈಗ ಎಲ್ಲಿ ಬಂದಿದ್ದೀವಿ? ಇದು ನಮ್ಮ ಸ್ನೇಹಿತರದ್ದು ಸರ್ ಫಾರ್ಮು. ಇಲ್ಲಿಗೆ ರಾಮಣ್ಣ ಅಂದ್ಬಿಟ್ಟು ಅವ್ರದ್ದು ಫಾರ್ಮ್ ಇದು. ಇಲ್ಲ ಅವರು ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ, ಅವರು ಏನು ಹೇಳ್ತಾರೆ ಕೇಳಿ. ಯಾವ ಥರ ಇವರು ಇವರು ಜೀವನನೇ ಹಂದಿ ಫಾರ್ಮ್ ಸರ್. ಇವ್ರದ್ದು ವೃತ್ತಿನೇ ಅದು, ಕುಲ್ಕಸ್ಬೆ ಅದು ಸರ್ ಇವ್ರಿಗೆ. ಹೌದಾ? ಹೌದು. ಓಕೆ. ಈಗ ಇದರಲ್ಲಿ ಕುಳುವ ಸಮಾಜ ಅಂತ ಬರುತ್ತೆ, ಅದೇ ಇದ್ರವ್ರು ಸರ್. ಇವರು ಅದೇ ವರ್ಗದವರು. ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ ನೋಡಿ ಸರ್. ಫಸ್ಟ್ ಫಾರ್ಮ್ ನೋಡ್ಬಿಡೋಣ. ಬರ್ತಾ ಇದ್ದಾರೆ. 2 ನಿಮಿಷ ಸರ್. ಎಲ್ಲಿದ್ದಾರೆ? 2 ನಿಮಿಷ ಬಂದರು. ಜಸ್ಟ್ ಇವಾಗ ಒಂದು 5 ನಿಮಿಷ ಹೋದ್ರಂತ ಏನೋ. ಓಕೆ. ಬಂದರು. ಎಲ್ಲಿಗೆ ಹೋಗಿದ್ದೀರ ಅವರು? ಫುಡ್ ಮೇವು ತರಕ್ಕೆ ಹೋಗಿರ್ತಾರೆ ಸರ್. ಮೇವು ತರಕ್ಕೆ ಹೋಗಿದ್ದೀರಾ? ಹಾಂ. ಬನ್ನಿ, ಅವ್ರನ್ನ ಕಳಿಸಿ. ಮದ್ದೂರಮ್ಮನ ಕೃಪಾ. ಸರ್ ನಮಸ್ತೆ. ನಮಸ್ತೆ ಸರ್. ನೋಡಿ, ನಿಮ್ಮನ್ನು ನೋಡೋ ಭಾಗ್ಯ ಬಂತು ಗೌಡರಿಂದ ನಿಮಗೆ. ಇರಲಿ. ಓಕೆ. ತಮ್ಮ ಹೆಸರು ಸರ್? ಸರ್ ರಾಮು ಅಂತ ಹೇಳಿ. ರಾಮು ಅವರು? ಹೌದು ಸರ್. ನೀವೇನು ಪೂರ್ವಿಕರಂತೆ? ಹೌದು. ಅಲ್ವಾ? ಹೌದು. ನಿಮ್ದು ಎಕ್ಸ್ಪೀರಿಯನ್ಸ್ ದೊಡ್ಡದು. ಅವ್ರದೊಂದು ಫಾರ್ಮಿಗೆ ಬಂದು ಅವರೊಂದು ಕತೆ ಹೇಳಿದ್ರು. ಈಗ ನೀವ್ ಹೇಳಿ ನಿಮ್ದು ಏನು ಅಂತ. ನಮ್ದು ಸರ್, ಈಗ ನಾವು ನಮ್ಮ ತಲಾಂತರ ಏನಿಲ್ಲ. ನಾವು ನಮ್ಮ ತಂದೆ ನಮ್ಮ ತಾತನ ಕಾಲದಿಂದನೂ ಇದೇ ವೃತ್ತಿ ನಮ್ದು. ಬಟ್ ಒಂದೇನಪ್ಪ ಅಂದ್ರೆ ಅವಕ್ಕೂ ಇವಕ್ಕೂ ಭಾಳ ವ್ಯತ್ಯಾಸ ಐತೆ. ಭಾಳ ವ್ಯತ್ಯಾಸ ಐತೆ. ಅಂದ್ರೆ ಮಧ್ಯ ಅಂದ್ರೆ ಒಂದು 2 ವರ್ಷದ ಒಂದು ತಕ್ಕಮಟ್ಟದ ಜೀವನ, ಒಂದು ತಕ್ಕಮಟ್ಟದ ಲಾಭದಾಯಕವಾಗಿ ಮಾಡ್ತಿದ್ದೋ. ಅಂದ್ರೆ ಇತ್ತೀಚೆಗೆ ಎಲ್ಲ ಹಂದಿ ಫಾರಂ ಅನ್ಕೊಂಡು ಸುಮಾರು ಎಲ್ಲ ಮುಚ್ಚೋಗ್ಬಿಟ್ಟವೆ. ಬೇಡಿಕೆನೇ ಇಲ್ಲ, ಮಾರ್ಕೆಟಿಂಗ್ ತುಂಬಾ ಬಿದ್ದೋಗ್ಬಿಟ್ಟೈತೆ. ಅದ್ರೊಳಗೆ ಈಗ ಆಫ್ರಿಕನ್ ವೈರಸ್ ಅಂತ ಒಂದು ಕಾಯಿಲೆ ಬಂದೈತೆ ಹಂದಿಗೆ. ಅದು ಈಗ ಇಲ್ಲಿ ಅದೇ ಅಂತ ಗೊತ್ತಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ 2-3 ಕಿಲೋಮೀಟರ್ ಸ್ಪ್ರೆಡ್ ಆಯ್ತದೆ ಗಾಳಿಲೆ. ಇದು ತುಂಬಾ ತೊಂದರೆ ಜನಗಳಿಗೆ. ನಮ್ಗೆ ಅಂತಲ್ಲ, ನಾವು 1-2 ಬಾರಿ ಏಟು ತಿಂದೀವಿ ಇದ್ರೊಳಗೆ. ಅದು 1000 ಅಲ್ಲ, ಲಕ್ಷಾಂತರ ರೂಪಾಯಿ
ನೊಂದು ಬೆಂದು ಸಾಕಾಗಿ ಇದ್ರೊಳಗೆ ಮತ್ತೆ ಈಗ ಒಂದು 22 ಲಕ್ಷ ರೂಪಾಯಿ ಇದು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಈಗ ಫಾರಮ್ಮು. ಆದ್ರೂ ಈಗ ಅದನ್ನೇ ನೆಮ್ಕೊಂಡು ಮಾಡಿದ್ವಿ. ಈಗ ಆದಾಯ ಇಲ್ವಲ್ಲ ಸರ್. ಈಗ ಮಾರ್ಕೆಟಿಂಗ್ 220 ರೂಪಾಯಿ ಇತ್ತು, ₹1 ₹2ನಲ್ಲಿ ವ್ಯತ್ಯಾಸ ಇತ್ತು ಅಷ್ಟೇ. ಕೆಜಿ ಅಂದ್ರೆ ಲೈವ್ ತೂಕ, ಜೀವಂತ ತೂಕ. ಅದ್ರೊಳಗೆ ಎಲ್ಲಾ ಕಡೆಗೂ ಫಾರಂ ಆಯ್ತಲ್ಲ. ಈಗ ನಾನು ಒಂದು 220 ರೂಪಾಯಿ ಕೊಡ್ತೀನಿ ಅಂದ್ರೆ ಇನ್ಯಾರೋ ಬರೋದು ಹಂದಿ ಫಾರಂ ಸುತ್ತ ಮಾಡ್ಕೊಂಡವ್ರಲ್ಲ, ಎಲ್ಲ ಹಂದಿ ಫಾರಂ ಅನ್ಕೊಂಡು ಯೂಟ್ಯೂಬ್ಗಳಲ್ಲಿ, ಚಾನಲ್ಗಳಲ್ಲಿ, ನ್ಯೂಸ್ಗಳಲ್ಲಿ ಹೇಳ್ಕೊಂಡು ಅಲ್ಲಿ ಏನು ಇಲ್ಲ. ಬಹಳ ಶ್ರಮ ಅದೇ. ಇದ್ರಂತ ಶ್ರಮದ ಕೆಲಸ ಯಾವುದೂ ಇಲ್ಲ. ನಾವೇನಪ್ಪ ಅಂದ್ರೆ ತಲತಲಾಂತರದಿಂದ ಮಾಡಿರೋದ್ರಿಂದ ನಮ್ಗೆ ಏನೇನು ಅನ್ಸೋದಿಲ್ಲ. ಹಗಲು ರಾತ್ರಿ ಅಂದೇನೆ. ನೈಟು ನಾವು ಮಲಗೋದೇ 2 ಗಂಟೆ ಆಯ್ತು ಸರ್, ಡೈಲಿ ಪ್ರತಿನಿತ್ಯ. ಇದೆಲ್ಲ ಕೆಲಸ ಕ್ಲೋಸ್ ಮಾಡಿ ಮಲಗೋದಕ್ಕೆ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು. ಒಂದು ರಾತ್ರಿಗೆ 3 ರಿಂದ 4 ಗಂಟೆ ನಿದ್ದೆ ಅಷ್ಟೇ ನಮ್ದು ಒಳಗಡೆ. ಬರ್ರಿ ನೋಡಿ. ಎಲ್ಲಿ ಹೋಗಿದ್ರಿ ಈಗ ನೀವು? ಸರ್ ವೇಸ್ಟ್ ಫುಡ್ ತರಕ್ಕೆ ಹೋಗಿದ್ವು. ವೇಸ್ಟ್ ಫುಡ್ ಮೈಸೂರು. ಎಲ್ಲಿ ಸಿಕ್ತಾ? ಹೌದು ಸರ್. ಗಾಡಿಲಿ ತಗೋಬತ್ತೀವಿ ಡೈಲಿ. ಏನ್ ನಿಮ್ಗೋಸ್ಕರ ತೆಗೆದಿಟ್ಟಿರ್ತಾರ ಅವ್ರು? ಇಲ್ಲ ಸರ್, ಅಡ್ವಾನ್ಸ್ ಕೊಡ್ಬೇಕು ಸರ್. ಅಡ್ವಾನ್ಸ್ ಲಕ್ಷಾಂತರ ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕು ಹೋಟ್ಲಿಗೆ. ಮುಸರಿ ತರಕ? ಹೌದು ಸರ್. ಯಾರು ಸುಮ್ನೆ ಕೊಟ್ಬಿಡ್ತಾರೆ? ಎಲ್ಲ ಫಾರಂ ಮಾಡ್ಕೊಂಡಿದ್ರಲ್ಲ, ಅಡ್ವಾನ್ಸ್ ಕೊಡ್ಬೇಕು. ತಿಂಗಳಿಗೆ ಇಷ್ಟು ಅಂತ ಓನರ್ ಕೊಡ್ಬೇಕು, ಆ ಆಳುಗಳು ಕೊಡ್ಬೇಕು. ಓನರ್ ಕೊಟ್ರೆ ಆಳುಗಳು ಇನ್ನೊಬ್ರು ಮಾರ್ಕೊಬಿಡ್ತಾರೆ. ಎಲ್ಲಾರನು ನೋಡ್ಕೋಬೇಕಲ್ಲಿ. ಆ ಹೊಡೆದು ಅದ್ಗಾಕ್ತಂಗೆ ಸರ್ ಹೇಳ್ಬೇಕು ಅಂದ್ರೆ ಇದ್ರೊಳಗೆ ಅಷ್ಟೇ ಸರ್. ಆ ಹೊಡೆದು ಅದ್ಗಾಕ್ತಂಗೆ ಅಷ್ಟೇ ಇದ್ರೊಳಗೆ, ಏನು ಪ್ರಯೋಜನ ಇಲ್ಲ. ಓಕೆ, ಬನ್ನಿ ಸರ್. ಬಿಡಿ ಸರ್. ಪರವಾಗಿಲ್ಲ, ಬನ್ನಿ ಸರ್, ಮೆಟ್ಕೊಂಡು ಬನ್ನಿ. ಪರವಾಗಿಲ್ಲ, ಬಿಡಿ, ಮೆಟ್ಕೊಳ್ಳಿ. ನೋಡಿ ಸರ್, ಇದು 2 ವರ್ಷದ ಹಂದಿ. ಇದು 2 ವರ್ಷದ್ದು. 1 ವರ್ಷಕ್ಕೆ ವೀಟಿಗೆ ಬರುತ್ತೆ. ಇವೆಲ್ಲ ಈಗ 1 ತಿಂಗಳು ಮರಿ. ಇವು ಮತ್ತೆ ಆ ಸ್ಟೇಜಿಗೆ ಬರಬೇಕು ಅಂದ್ರೆ 1 ವರ್ಷದ ಮೇಲೆ 2 ತಿಂಗಳು 3 ತಿಂಗಳು ಬೇಕು. ಅಲ್ಲಿಗೆ 15 ತಿಂಗಳು ಬೇಕು. 15 ತಿಂಗಳು. ಒಟ್ಟು ಎಷ್ಟು ವರ್ಷ ಬದುಕುತ್ತೆ ಸರ್ ಒಂದು ಹಂದಿ ಮರಿ? ಸರ್ ಒಂದು ಹಂದಿ ನಾವು ಕಂಡಂಗೆ 8 ವರ್ಷ 10 ವರ್ಷ ಕಂಡು ಇರ್ತವೆ. 8 ವರ್ಷ. ಎಷ್ಟು ಫಲ ಕೊಡುತ್ತೆ ವರ್ಷಕ್ಕೆ ಒಂದೊಂದು? ಸರ್ ಹಿಂದೆ ಇದ್ದವು ಮಾಡ್ತಿದ್ದೋ ಒಂದು 8 ಬೀಡು 10 ಬೀಡು ಆಗ್ತಿದ್ದೋ ಮರಿನ. 8 ಬ್ಯಾಚ್ 10 ಬ್ಯಾಚ್. ಇವಾಗಿನವೆಲ್ಲ 2 ಬ್ಯಾಚ್ 3 ಬ್ಯಾಚ್ಗೆ ಸೋಲ್ಡ್ ಔಟ್. ಹೌದಾ? ಹೌದು. ಅಂದ್ರೆ ಜಿಡ್ಡು ಇಲ್ಲಿ ನೋಡಿ, ಉದಾಹರಣೆಗೆ ಇದು ಹಾಕೈತಲ್ವಾ, ಇದು ಫಸ್ಟ್ ಮೊದಲನೇ ಸೂಲು. ಇನ್ನೊಂದ್ 2 ಸೂಲು ಹಾಕ್ಬೋದು. ಎಷ್ಟು ಮರಿ ಹಾಕೈತೆ ಸರ್? ಇವು 10, 12, 15 ಹಂಗೆಲ್ಲ ಆಗ್ತವೆ. ಫೈನಲ್ಗೆ 5 ರಿಂದ 6 ಮರಿ ಅಷ್ಟೇ ಉಳ್ಕೊಳ್ಳೋದು. ಯಾಕೆ ಅಂದ್ರೆ ಎಲ್ಲ ಹಾಲು ಗುದ್ದಾಡ್ತವೆ. ಆ ತಾಯಿಲಿ ಮುಷ್ಟಿ ಇದ್ರೆ ಕರೆಕ್ಟಾಗಿ ಫುಡ್ ಕೊಟ್ಟೆ ಇವೆಲ್ಲ ಫೀಡಲ್ಲಿ ಮೇಂಟೈನ್ ಮಾಡೋ ಸರ್ ಇವು. ಅಂದ್ರೆ ಅವಕ್ ಮಾತ್ರ ಆ ಕಡೆ ಲಾಸ್ಟ್ ಅಲ್ಲಿ ಇದೆಯಲ್ಲ, ಅವಕ್ ಮಾತ್ರ ಹೋಟ್ಲು ಫುಡ್. ಇವಕ್ಕೆಲ್ಲ ಫೀಡಲ್ಲಿ ಮೇಂಟೈನ್ ಮಾಡೋದು. ಆ ತರ ಹಾಲು ಜಾಸ್ತಿಯಾಗಿ ಉಚ್ಕೊಂಡ್ರೆ ಹೋಯ್ತು ಮರಿ. ಹೌದಾ? ಬದುಕಲ್ಲ. ಆ ತರ ಕಂಟ್ರೋಲ್ ಮಾಡ್ಕೋಬೇಕು ನಾವು. ಅಂದ್ರೆ ಟ್ಯಾಬ್ಲೆಟ್ಸ್ ಅಥವಾ ಸಿರಪ್ ಏನಾರು ಹಾಕಿ ಕಂಟ್ರೋಲ್ ಮಾಡ್ಕೋಬೇಕು. ಇದು ನೋಡಿ, ಇದು ಕೊಬ್ಬಿನಾಂಶ ಜಾಸ್ತಿಯಾಗಿ ಇದು ಒಂದೇ ಸೂಲು ಮರಿ ಹಾಕಿರೋದು. ಬರೀ ಐತಲ್ರಿ ಇದು? ಹೌದು, ಇದು ಒಂದೇ ಸೂಲು ಮನೇಲಿ ಮರಿ ಹಾಕಿದ್ದು. ಯಾವ ತಳಿ ಸರ್ ಇದು? ಸರ್ ಇದು ಡುರಾಕ್ ಅಂತ. ಡುರಾಕ್ ಅಂತ. ಎಷ್ಟು ಕೆಜಿ ಬರುತ್ತೆ ಸರ್ ಇದು? ಸರ್ ಇದು ಲೈವ್ ತೂಕ 220 ಕೆಜಿ ಬರ್ತದೆ. ಮಟನ್ಗೆ 180 ರಿಂದ 200 ಕೆಜಿ ಬರ್ತದೆ. ಬೇಗ ಬೆಳವಣಿಗೆ ಆಗೋದು ಇದೆ. ಎಷ್ಟು ವರ್ಷದ ಮರಿ ಇದಾವೆ ಸರ್? ಇದು 1.5 ವರ್ಷದ ಮರಿ ಇದೆ ಅಷ್ಟೇ. 1.5 ವರ್ಷ ಅಷ್ಟೇನಾ ಸರ್? ಅದೇ ಜಾತಿ ಮೇಲೆ ಡಿಪೆಂಡ್. ಇದು ನೋಡಿ, ಇದು ನಾಟಿ ಕ್ರಾಸ್. ಇದು ಸಲಗ ಗಂಡಂದಿ. ಇದು ಇದಕ್ಕೆ 3 ವರ್ಷ ಆಗೈತೆ. ಗಂಡಂದಿ. ಇದು 2ನೇ ಸೋಲು. ಮೊದಲನೇ ಸೋಲು ಮರಿ ಎಲ್ಲ ಹೋಗ್ಬಿಟ್ಟು ಇದು 2ನೇ ಸೋಲು ತೆನೆ ಆಗೈತೆ ನೋಡು. ಆ ಪಕ್ಕದಲ್ಲಿರುವೆಲ್ಲ 1ನೇ ಸೋಲು. ಇವು 13 ವರ್ಷ ಹಂಗೆ ಇಟ್ಕೊಂಡಿರ್ತೀರಿ ನೀವು? ಇಲ್ಲ ಸರ್, 8 ರಿಂದ 10 ವರ್ಷ. ಆಮೇಲೆ ನಾವು ಹಂಗ್ ಮಡ್ಗಲ್ಲ ಸರ್. ಇದ್ರ ಆಯ್ಸು ನಾನು ಹೇಳ್ತಾ ಇರೋದು. ಇದು ಬಂದು 2 ವರ್ಷ ಅಷ್ಟೇ. ಆಮೇಲೆ ಮಾಡ್ಬಿಡ್ತೀವಿ ಅಷ್ಟೇ ಸರ್. ಇದು ಮರಿ ಹಾಕಿ ಡಿವೈಡ್ ಮಾಡಿರೋದು. ಇವ್ರ ಮರಿ ಎಲ್ಲ ಅಲ್ಲಿ ಮೇಲ್ಗಡೆ ಹಾಕಿದ್ದೀನಿ. ಈಗ ಮತ್ತೆ ವೀಟ್ ತಗೊಂಡು ಇದು ಸಲಗ ಗಂಡಂದಿ. ಇವೆಲ್ಲ ಹೆಣ್ಣಂದಿಗಳು. ಇದೊಂದು ಗಂಡಂದಿ, ಇವೆಲ್ಲ ಹೆಣ್ಣಂದಿ. ಮರಿಯಿಂದ ಹಾಲಿಂದ ಚೇಂಜ್ ಮಾಡಿ 3 ತಿಂಗಳಾದ್ಮೇಲೆ ವೀಟ್ ತಗೊಂಡು ಮತ್ತೆ ತೆನೆ ಆಗೈತೆ. ಗಂಡು ಹೆಣ್ಣು ಒಂದೇ ಕಡೆ ಹಾಕಿರಲ್ಲ
ಅಂದ್ರೆ ಅದು ವೀಟ್ ತಗೋಬೇಕಲ್ಲ ಸರ್, ತಗೋಬೇಕು, ಅದಕ್ಕೆ ಹಾಕಿರಿ. ಒಂದ್ ತಿಂಗಳವರೆಗೂ ಜೊತೆಲೇ ಇರ್ತದೆ. ಆಮೇಲೆ ಡಿವೈಡ್ ಮಾಡ್ತೀವಿ, ಗರ್ಭ ಕಚ್ಚಿದ ಮೇಲೆ ಡಿವೈಡ್ ಮಾಡ್ತೀವಿ. ಗರ್ಭ ಕಚ್ಚಿದ್ದು ಹೆಂಗ್ ಗೊತ್ತಾಗುತ್ತೆ? ಟೆಸ್ಟ್ ಮಾಡಿ ಗೊತ್ತಾಯ್ತದ ಸರ್? ಇಲ್ಲ ಸರ್, ನಾವು ಡೈಲಿ ಪ್ರತಿನಿತ್ಯ ಒಳಗೆ ಇರ್ತೀವಲ್ಲ, ಅದು ವೀಟ್ ತಗೊಳ್ಳೋದು ಗೊತ್ತಾಗುತ್ತೆ. ಡೇಟ್ ಬರ್ಕೋತೀವಿ, ಗೊತ್ತಾಗ್ಬಿಡುತ್ತಾ? ಅಂದ್ರೆ ಅದು ವರ್ತನೆ ಏನ್ ಬೇರೆ ಮಾಡುತ್ತಾ? ವರ್ತನೆ ಅಂದ್ರೆ ಇದು ಕೆಚ್ಚಲು ಬಿಡ್ತಾವಲ್ಲ ಸರ್ ಹಂದಿಗಳು, ವೀಟ್ ತಗೊಂಡಾಗ ಗೊತ್ತಾಯ್ತದ ನಮ್ಗೆ, ಈ ಹಂದಿ ವೀಟಿಗೆ ಬಂದ, ಈ ಹಂದಿ ಫಲ ನಿಂತೈತೆ ಅಂತ ಗೊತ್ತಾಯ್ತದೆ. ಆಗ ಡಿವೈಡ್ ಮಾಡ್ಕೋತೀವಿ ಒಂದ್ ತಿಂಗಳಾದ್ಮೇಲೆ. ಇವು ನೋಡಿ 20 ದಿವಸದ ಮರಿ, ಸೇಮ್ ಆ ಕಡೆ ಲಾಸ್ಟ್ ಅಲ್ಲಿ ಇದೆಯಲ್ಲ, ಆ ಟೈಮಲ್ಲಿ ಹಾಕಿರೋ ಇವೆಲ್ಲ. ಇದು 2 ಹಂದಿಯಿಂದ 15 ಮರಿ ಐತೆ. ಇವೇನ್ ತಾಯಿನ ಇವು? ತಾಯಿ ಸರ್, ಇವೆರಡು ತಾಯಿ, ಇವೆಲ್ಲ ಮಕ್ಳೇನೆ. ಓಕೆ, 2 ತಾಯಿಗೂ ಎಷ್ಟು ಮರಿ ಹೊಟ್ಟೆವು ಸರ್? ಸರ್ ಇವು 22 ಇದ್ದು, ಈಗ ಸದ್ಯಕ್ಕೆ 15 ಇದಾವೆ. ಇದ್ರಲ್ಲಿ ಇನ್ನೂ ಒಂದ್ 2-3 ಹೋಯ್ತವೆ, ಗ್ಯಾರಂಟಿ ಇಲ್ಲ. ಮ್ಯಾಕ್ಸಿಮಮ್ ಸರ್ 6 ರಿಂದ 8 ಮರಿ ಗ್ಯಾರಂಟಿ. ಜಾತಿ ಹಂದಿ ಆದ್ರೆ ಇದು ತಂದೆ ಬಿಲ್ಡಿಂಗ್ ಮಡಿಕೊಂಡಿರೋದು. ಇದು DLG ಡುರಾಕ್ ಅಲ್ಲಿ ತೋರ್ಸಿದ್ನಲ್ಲ, ಹೆಣ್ಣಂದಿ ಅಲ್ಲಿ ತೋರ್ಸಿದ್ನಲ್ಲ, ಅದ್ರ ಜೊತೆ ನೋಡಿ ಸಲಗ. ಅಲ್ಲ, ಈಗ ನಿಮ್ಗಂತೂ ಅಭ್ಯಾಸ ಆಗಿದೆ, ನಾವು ಹೋದ್ರೆ ಆಗಲ್ಲ ಸರ್. ಆಗಲ್ಲ, ಏನ್ ಮಾಡುತ್ತೆ? ಏನಿಲ್ಲ, 2 ಭಾಗ ಮಾಡ್ತದೆ ನಮ್ಮ ಅಷ್ಟೇ. ಒಳಗಡೆ ಹೋದ್ರೆ 2 ಭಾಗ ಮಾಡ್ತದೆ. ಬೇರೆಯವ್ರು ಹೋದ್ರೆ ಸಲಗ ಅವತಾರ. ಅಲ್ಲಿ ನೋಡಿ ಸರ್, ಅಲ್ಲಿ ಕೋರೆ ನೋಡಿ, ಅಲ್ಲಿ ಯಾರು ಗೊತ್ತಿದ್ದವ್ರು ಪತ್ತಿಲ್ದವ್ರು ಬಂದ್ರೆ ಅಷ್ಟೇ, ಯಾರು ಬಿಡಲ್ಲ ಸರ್. ಈಗ ನೀವು ಬಂದಿರೋದು ಬಿಟ್ಟಿರೋದು ಅಷ್ಟೇ, ಒಳಗಡೆ ಯಾರು ಇವು ಬಿಡುದಿಲ್ಲ ಹಂಗಿಲ್ಲ. ಅಯ್ಯಪ್ಪ, ಏನ್ರಿ ಕತೆ? ಹೌದಾ? ಯಾರು ಹೋಗಲ್ಲ, ಗಂಡಂದಿ ಹತ್ರ ಯಾರು ಹೋಗಲ್ಲ. ಆಮೇಲೆ ಮರಿ ಹಾಕಿರೋ ಹಂದಿ ಹತ್ರನೂ ಯಾರು ಹೋಗಲ್ಲ. ಯಾಕೆ? ಅದು ಕೋಪ, ಮರಿ ಹಿಡ್ಕೋಕ್ ಬಂದವ್ರೆ ಅಂತ. ಇದಕ್ಕಿಂತ ಹೆಚ್ಚು ಹೆಣ್ಣಂದಿ ಕೋಪ, ತಾಯಿ ಮರಿ ಹಾಕಿರೋದು. ಹೌದಾ? ಅದು ನಾವು ದಿನನಿತ್ಯ ಮೇವಾಗ್ತೀವಲ್ಲ, ನಮ್ಗೆ ಹೊಂದ್ಕೊಂಡಿರ್ತದೆ. ಈಗ ಆಯ್ತು, ದಿನನಿತ್ಯ ನೀವೇ ಇರ್ಬೇಕಲ್ಲ. ಈಗ ನಿಮ್ ಬದ್ಲಿ ನೀವಿಲ್ಲಪ್ಪ, ಇವತ್ತೇನೋ ಬಂತು ರಜಾ ಹೊಟ್ಟೋದ್ರಿ. ಇಲ್ಲ, ನಮ್ಮ ಮನೇಲಿ ನಮ್ಮ ಮಿಸ್ಸಸ್, ನಮ್ಮ ಮಕ್ಕಳು ಯಾರಾದ್ರೂ ಮಾಡ್ಲೇಬೇಕು, ಯಾರಾದ್ರೂ ಒಬ್ರು ಮಾಡ್ಲೇಬೇಕು. ಇದಕ್ಕೆ ಎಷ್ಟು ಹಾಕ್ತಿರಿ ಸರ್? ಹಂಗಾರೆ ಫೀಡಿಂಗ್ ಎಷ್ಟು ತಿಂತದ ಇದು ಸರ್? ಇದು ಗಂಡಂದಿ, ಹೆಣ್ಣಂದಿ, ಇವೆಲ್ಲ ಫೀಡಲ್ಲೇ ಮೇಂಟೈನ್ ಮಾಡೋದು. ಒಂದು ಮೂಟೆ ಬಂದು 50 kg ಪೀಡ್ಸ್ ಬಂದು 1800 ರೂಪಾಯಿ. ಒಂದ್ ದಿವಸಕ್ಕೆ ಖಾಲಿ. 1800 ರೂಪಾಯಿ ಇಷ್ಟೊಂದಿಗೂ ಖಾಲಿ. ಆ ಗಂಟೆತ್ತಕ್ಕಾಗಲ್ಲ. ಬಟ್ ನಾವು ಒಂದು ನಂಬಿಕೆ ಏನು ಅಂದ್ರೆ, ಕಾಲಚಕ್ರ. ಬದುಕ್ಬಿಟ್ಟಿದ್ದೀರಿ, ಇವತ್ತು ಬಿದ್ದೋಗ್ಬಿಟ್ಟದೆ, ನಾಳೆ ಆಗ್ಬೋದು ಅನ್ನೋ ಭರವಸೆ. ಹಾಗೆ ಆಯ್ತದೆ. ಈಗ ಹುಟ್ಟದವೆಲ್ಲ ಬದುಕೊಳ್ಳಲ್ಲ. ಈಗ ಇಲ್ಲೇ ಹೇಳಿದೆ ನಾನು, 22 ಮರಿ ಇದ್ದು ಈಗ 15ಕ್ಕೆ ಬಂದು ನಿಂತವೆ. ಇನ್ನೂ ಒಂದು 4-5 ಸೋಲ್ಡ್ ರೈಟ್ ಆಯ್ತವೆ, ಅದ್ರೊಳಗೆ ಸೊತೈತವೆ, ಮತ್ತೆ ಉಳ್ಕೋಬಹುದು. ಹಂಗೆ ನೋಡಿ, ಇಲ್ಲೊಂದು 10 ಮರಿ ಹಾಕಿತ್ತು, ಈ ಕಡೆ 10 ಮರಿ ಹಾಕಿ ಸಾಯಿದಾಗಿದ್ರೆ 3 ದಿವಸ ಸೊತ್ತೋಗ್ಬೇಕಾಯ್ತು ಮರಿ. 15 ಮರಿ 3 ರಿಂದ 4 kg ಬರ್ತವೆ. ನೆನ್ನೆ ದಿವಸ ಪೀಡ್ಸು ಜಾಸ್ತಿಯಾಗಿ ತಿನ್ಬಿಟ್ಟು ಮೆದೆಯಾದಂಗಾಗಿ ಮಲಿಕೊಬಿಟ್ಟದೆ. 4 ಮರಿ ಸಾಯಿಸ್ಬಿಡದೆ, 9 ಮರಿ ನೋಡಿ ಸಾಯಿಸ್ಬಿಟ್ಟದೆ, ಮ್ಯಾಲ್ ಮನಿಕೊಂಡು ಸೊತ್ತೋಗ್ಬಿಟ್ಟವೆ. ಅಯ್ಯೋ, ಅದಕ್ಕೇನು ಫೀಲಿಂಗ್ ಏನಾಗಲ್ವಾ ಮಕ್ಕಳು ಸತ್ತಾಗ? ಅದು ಬೆಚ್ಚಗಾಯ್ತದ ಸರ್ ಮೇಲ್ ಮನಿಕೊಂಡ್ರೆ. ನಮ್ಗೆ ಹೆಂಗೆ ಮನಿಕೊಂಡ್ರೆ ರಗ್ಗು ದಿಮ್ ಸಿಗ್ತವೆ, ಆತರ ಹಂದಿಗೆ. ಅಯ್ಯೋ ಶಿವನೇ. ಹೌದು ಸರ್. ಈಗ ನಮ್ಗೆ ಗೊತ್ತಾದಾಗೂ ಏನೋ ಮಾಡಲ್ಲ, ಏನು ಬಡ್ಕೊಂಡಾಗ ಹೊಟ್ಟೆ ಹಸ್ತಿದ್ರೆ ಹಂದಿಗೆ, ತಾಯಿಗೆ ಬಡ್ಕೊಂಡ್ ಏಟ್ಗೆ ಮಕ್ಕಳು ಬಡ್ಕೋತಾವೆ ಅಂತ ಎದ್ದು ಬಿಡ್ತವೆ. ಹೊಟ್ಟೆ ತುಂಬ್ದಂಗಿದ್ರೆ ಯಾವ ಮಕ್ಕಳ ರಸ ಇಲ್ಲಿ ಏನಾರ ಆಗ್ಲಿ ಮ್ಯಾಲ್ ಮನಿಕೋಬೇಕು, ಅಷ್ಟೇ, ಎದ್ದೇಳಲ್ಲ. ಇವ ಹುಷಾರಾಗಿ ನೋಡ್ಕೋಬೇಕು ಪ್ರತಿನಿತ್ಯ. ಅಂದ್ರೆ ಇದಕ್ಕೆ ಆದಂತ ಒಂದು ಸ್ಟಾಲ್ ಬರ್ತದೆ ತಾಯಂದಿಗೆ ಅಂತ, ಅವ್ರು ಮಾಡ್ಸವ್ರೆ. ಸ್ಟಾಲ್ ಮೇಲೆ ಇದ್ರೆ ಮರಿ ಸಪ್ರೇಟ್ ಇರ್ತವೆ, ಹಂದಿ ಸಪ್ರೇಟ್ ಇರ್ತದೆ. ಮರಿ ಹಾಲ್ ಕುಡಿಕ್ ಮಾತ್ರ ಗ್ಯಾಪ್ ಇರ್ತದೆ. ನಾವು ಅದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗುದಿಲ್ಲ ಅಂದ್ಬಿಟ್ಟು ಈ ತರ ಮಾಡ್ಕೊಂಡಿದ್ವಿ. ಮಾಡ್ಬೇಕು, ಆ ತರ ಮಾಡಿದ್ರೆ ಸೇಫ್ಟಿ. ಸರ್ ಇದೆಲ್ಲ ಹೋಟ್ಲ್ ಫುಡ್. ಮೈಸೂರ್ದು. ಇದು ಒಂದು ಬ್ಯಾನರ್ ಬಂದು 600 ರೂಪಾಯಿ. 600 ರೂಪಾಯಿ ಒಂದು ಬ್ಯಾನರ್. ನಾವು ತಗೊಳ್ತೀವಿ ಅಂದ್ರೆ ಅವರೇ ತಂದು ಕೊಟ್ರೆ 700 ರೂಪಾಯಿ, 600 ರಿಂದ 700 ರೂಪಾಯಿ. ನಾವೇ ಹೋಗಿ ಮೈಸೂರಿಗೆ ನಮ್ದೇ ಗಾಡಿ ತಕೊಂಡು ನಾವೇ ಡೀಸೆಲ್ ಹಾಕೊಂಡು ನಾವೇ ತುಂಬ್ಕೊಬತ್ತೀವಿ ಅಂದ್ರೆ ಹೋಟ್ಲಿಗೆ ದುಡ್ಡು ಇಷ್ಟು ಅಂತ ಕಟ್ಟಬೇಕು. ನಾವೇನ್ ಮಾಡ್ತೀವಿ, ಹೋಟ್ಲಿಗೆ ದುಡ್ಡು ಕೊಡಬೇಕು, ಡೀಸೆಲ್ ಹಾಕ್ಸ್ಬೇಕು, ಗಾಡಿನೂ ತಗೋಬೇಕು, ನಾವು ಬೆಳಗ್ಗೆ ಸಂಜೆ ಗಂಟ ಸಾಯ್ಬೇಕು ಅಂದ್ಬಿಟ್ಟು ದುಡ್ಡು ಆದ್ರೂ ಆಗ್ಲಿ ಅಂದ್ಬಿಟ್ಟು ತಂದು ಇಲ್ಲಿಗೆ ಇಳಿಸ್ಕೊತೀವಿ. ಅವ್ರು ತರುದಿಲ್ಲ ಅನ್ನೋಂಥ ಟೈಮಲ್ಲಿ ನಾವು ಹೋಗಿ ತಗೋಬತ್ತೀವಿ. ತರಲೇಬೇಕು. ಈಗ ಅಲ್ಲಿ ಬೆಳಿಗ್ಗೆ ಕೊಟ್ಟವ್ರು ಇದನ್ನ, ಇದು ನಿನ್ನೆ ಫುಡ್ ಖಾಲಿ ಆಗುತ್ತೆ, ಇವಾಗ ಖಾಲಿ ಆಯ್ತದೆ. ಇವತ್ತಂದಿವೆ, ಅದ್ ನಾಳೆ ಮಡಿಕೋತೀವಿ. ಅಂದ್ರೆ ಒಂದ್ ದಿವಸದ ಇರ್ಲೇಬೇಕು ಫಾರಮ್ ಅಲ್ಲಿ. ಈಗ ಏನಾದ್ರೂ ಒಂದು ಸಮಸ್ಯೆ ಆಯ್ತು ನಮ್ಗೆ, ಆ ಟೈಮಲ್ಲಿ ಇಲ್ಲಿದ್ರೆ
ಮನೆಯವ್ರು ಹಾಕೋತಾರೆ. ಇಲ್ಲೇ ಇಲ್ಲ ಅಂದ್ರೆ ಮನೆಯವ್ರು ಏನು ತತ್ತಾರೆ ಹೋಗಿ. ಹಂಗಾಗಿ ಎದಕ್ಕೆ ಹಿಂಗೆ ಕೂಗ್ತಾವೆ? ಅದು ಸಲಗ ಇದೆಯಲ್ಲ, ಹಾ ಕ್ರಾಸಿಂಗ್ ಬಂದೈತೆ. ಕ್ರಾಸಿಂಗ್ ಬಂದೈತೆ. ಗೊತ್ತಾಗೋಯ್ತಾ ನಿಮ್ಗೆ? ಗೊತ್ತಾಗೋಯ್ತು, ಅದಕ್ಕೆ ಬಡ್ಕೋತಾರದು. ಹಾ ಯಾವ್ದು ಇದಾ? ಹಾ ಅದಾ? ಹಾ ಅದು ಇದು ಕ್ರಾಸಿಂಗ್, ಅದು ಗಂಡಂದೆ. ಹಾ ಇದು ಕ್ರಾಸಿಂಗ್ ಬಂದೈತಿ. ಇವೆಲ್ಲ ತಕೊಂಡಿದ್ದಾವೆ. ಇದೊಂದು ಐತೆ ಕ್ರಾಸಿಂಗ್ ತಕೊಂಡಿಲ್ಲ. ಇದನ್ನು ಹಾ ಇದು ತಕೊಂಡ್ಮೇಲೆ ಡಿವೈಡ್ ಮಾಡ್ತೀವಿ. ಕೂಗಿದ್ದಿದ್ಯಾನಾ? ಹಾ ಇದೇನೆ. ಅದು ಹೊತ್ಕೊತ್ತು ಮೇಲೆ ಇದು ಕೂಗ್ಕೊತ್ತು ಹತ್ಕೊಂತ ಈಗ. ಹಾ ನೋಡಿ ಇಲ್ಲಿ ಬನ್ನಿ. ಹಾ ಹಾ ಇದು 6 ತಿಂಗಳು ಮರಿ ಸರ್. ಇದು ಯಾವ್ದು ಇದಾ? ಇದು ಹಾ ಆ ಕ್ರಾಸಿಂಗ್ ಅಲ್ಲೊಂದು ಬಿಟ್ಟಿದ್ದೀನಿ ಬಿಳಿದು. ಇಲ್ಲಿ ಒಳಗಡೆ ಹೋಗ್ಲಾ? ಮೂರು ತಿಂಗಳು ಹಾಲು ಕುಡ್ದೈತೆ ಇದು. 3 ತಿಂಗಳು ಹಾಲು ಕುಡ್ದ ತಾಯಿ ಹತ್ರ. 3 ತಿಂಗಳು ಆದ್ಮೇಲೆ ಆಚೆಗೆ 15 ದಿವಸ ಪೀಡ್ ಹಾಕ್ತಿವಿ. ಮೇವ್ಗೆ ಅಡ್ಜಸ್ಟ್ ಆಗ್ಲಿ ಇಲ್ಲಿ ಮೇವ್ಗೆ ಅಂತ. ಅದು ಅಡ್ಜಸ್ಟ್ ಆದ್ಮೇಲೆ ಪೀಡು ಸ್ಟಾಪ್ ಮಾಡ್ತೀವಿ. ಆಮೇಲೆ ಹೋಟ್ಲು ಫುಡ್ ಹಾಕ್ತಿವಿ. ಈಗ ಇಲ್ಲಿ 5ರಿಂದ 5.5 ತಿಂಗಳು ಮರಿ ಇವು. ಇವು 1 ವರ್ಷದ ಮರಿ. ಇವು ಮೊದಲನೇ ಬ್ಯಾಚು. ಮೊದಲು ಮರಿ ಹಾಕಿದ್ದೀವು. ಈಗ ಮಾರ್ಕೆಟ್ಗೆ ಹೋಗೋಕೆ ಯಾವ ರೆಡಿ ಆಗ್ಯಾವ? ಮಾರ್ಕೆಟ್ಗೆ ಅಂದ್ರೆ ಸರ್ ಅಲ್ಲಿ ಮೂಲೆ ಆಯ್ತಲ್ಲ, ನಮ್ಗೆ ಈ ಸೈಜ್ ಇರಬೇಕು. 120ರಿಂದ 130 kg ಈ ತೂಕ ಇರಬೇಕು. ಇದು ಬಿಲ್ಡಿಂಗ್ಗೆ ವೈಟ್ ಸಲಗ ಅಂತ ಬಿಟ್ಕೊಂಡಿರೋದು. ಅಂದ್ರೆ ಗಂಡಂದಿ ಆ ಸೈಜ್ ಇರ್ಬೇಕು. ಯಾವುದೇ ಹಂದಿ ಆದ್ರೂ ನಾವು ಮಾರ್ಕೆಟಿಂಗ್ ಕೊಡ್ತೀವಿ ಅಂದ್ರೆ ಅದು ಒಂದು ನಿವ್ವಳ ಲಾಭ. ಅಂದ್ರೆ ಅಧಿಕ ಲಾಭನೂ ಇಲ್ಲ, ಕಡಿಮೆನೂ ಇಲ್ಲ, ಒಂದು ಮೀಡಿಯಮ್ ನಮ್ಮ ಶ್ರಮಕ್ಕೆ ತಕ್ಕಂತೆ ಮಾರ್ಕೆಟಿಂಗ್ ಇದ್ರೆ. ಈ ಮಾರ್ಕೆಟಿಂಗ್ ಆದ್ರೆ ಅಷ್ಟಪ್ಪ ಮಾಡಿದ್ರು ಇಲ್ಲ, ಅದ್ರ ರೇಟ್ ಅಷ್ಟಪ್ಪ ಮಾಡಿದ್ರು ಲಾಭ ಇಲ್ಲ. ಖರ್ಚು ಮಾಡದ್ದೇ ಆಯ್ತಲ್ಲ. ಈಗ ದಿನನಿತ್ಯ ಅಲ್ಲಿ ಲೆಕ್ಕ ಹಾಕಿದ್ರ 1800 ರೂಪಾಯಿ ಪೀಡ್ ಮೂಟೆ, ಒಂದು ಮೂಟೆ 1000 ರೂಪಾಯಿ ಡೀಸೆಲ್ ಮೈಸೂರಿಗೆ. ಅಲ್ಲಿ ಅವ್ರಿಗೆ ಪ್ರತಿನಿತ್ಯ 500ರಿಂದ 1000 ರೂಪಾಯಿ ಕೊಡ್ಬೇಕು. ಡೈಲಿ 3000 ರೂಪಾಯಿ ಬೀಳ್ತದೆ. 3000 ರೂಪಾಯಿ ಆದಾಯ ಮಾಡೋಕ್ಕಾದ ಇದ್ರಲ್ಲಿ. ಈಗ ಇಲ್ವಲ್ಲ, 200 ರೂಪಾಯಿ ಇದ್ದಾಗ್ಲೂ ಅಷ್ಟೇ ಖರ್ಚು. ಈಗ 80 ರೂಪಾಯಿ ಇದ್ರೆ ಅಷ್ಟೇ ಖರ್ಚು. ರೈಟ್ ಮಾರ್ಕೆಟಿಂಗ್ ಕಡಿಮೆ ಆಗೋದು ಅಂದ್ಬಿಟ್ಟು ಇಲ್ಲಿ ನಾವೇನು ಖರ್ಚೇನು ಕಡಿಮೆ ಮಾಡ್ತಲ್ವಲ್ಲ. ಈಗ ಮೊನ್ನೆ ಕರೆಂಟ್ ಕಿತ್ಕೊಂಡೋದ್ರು ಕಮರ್ಷಿಯಲ್. ಇದು 12,100 ರೂಪಾಯಿ ಅವರೇ ಕೊಟ್ರು. ಅವ್ರು ಕೊಡ್ಲಿಲ್ಲ ಅಂದ್ರೆ ನನಗೆ ಇವತ್ತು ಕರೆಂಟ್ ಇಲ್ಲ. ಹಂಗೆ ಈಗ ಎಳೆದು ಬಲ್ತಿದ್ದು ಅಂತ ಏನ್ ರೇಟ್ ಹೆಚ್ಚು ಕಡಿಮೆ ಆಗಲ್ಲ? ಮರಿನೇ ಕೊಡ್ತೀನಿ ಅಂದ್ರೆ ಇಲ್ಲ ಲಾಸ್ ನಿಮ್ಗೆ ನೋಡ್ತಾರೆ ಸರ್. ಹಂದಿ ತಕೊಳ್ಳೋರು ಹಂದಿ ನೋಡ್ದೇಟ್ಗೆ ಕಣ್ಣಲ್ಲಿ ನೋಡ್ದೇಟಿಗೆ ಗೊತ್ತಾಯ್ತದೆ ಇದು ಎಳಸಾಗದೆ, ಇದು ಬಲ್ತದೆ ಅಂತ ಗೊತ್ತಾಗೋಯ್ತದೆ. ಬಲ್ತಿದ್ಕೆ ಡಿಮ್ಯಾಂಡ್ ಜಾಸ್ತಿನಾ? ಇಲ್ಲ, ಎಳೆದಿರೋ ಅಂದ್ರೆ ಕಡಿಮೆ. ಆಮೇಲೆ ಇದರಲ್ಲಿ ಫ್ಯಾಟ್ ಬರ್ತದೆ. ಫ್ಯಾಟ್ ಅಂದ್ರೆ ಹೆವಿ ವೆಯ್ಟ್ ಬಂದಷ್ಟು ಶುಂಠಿಗೆ ಚರ್ಬಿ ಜಾಸ್ತಿ ಆಯ್ತದೆ, ಕೊಬ್ಬಿನಾಂಶ ಜಾಸ್ತಿ ಆಯ್ತದೆ. ಈ ಊಟ ಮಾಡೋರ್ಗೆ ಏನೇನು ಲಾಭ ಇದರಿಂದ? ಊಟ ಮಾಡೋರ್ಗೆ ಏನು ತೊಂದರೆ ಇಲ್ಲ ಸರ್. ಹಂದಿ ಮಾಂಸ ಪ್ರತಿಯೊಂದಕ್ಕೂ ಒಳ್ಳೇದು. ಡಾಕ್ಟರ್ ಹೇಳ್ತಾರ ಸರ್ ಏನಂತ? ಹಂದಿ ಮಾಂಸ ಆರೋಗ್ಯಕ್ಕೆ ಒಳ್ಳೇದು ಅಂತ. ಕೆಲವೊಂದು ಕಾಯಿಲೆಗಳು ತುಂಬಾ ಒಳ್ಳೇದು ಹಂದಿ ಮಾಂಸ. ಓಕೆ. ಈಗ ನಮ್ಗೆ ಹಂಗಾರೆ ಹಂದಿ ಬಾಡೂಟ ಏನು ಊಟ ಮಾಡ್ತಾರಲ್ಲ, ಅವು ಇಂಥ ಹಂದಿಯಿಂದನೇ ಬರೋದು? ಹೌದು ಸರ್. ಇದು ಅಂದ್ರೆ ಇದು ಏನಿದೇನಿಲ್ಲ, ಒಳ್ಳೇದು. ಇದು ನಾಟಿ ಮತ್ತೆ ಫಾರಂ ಎರಡು ಮಿಕ್ಸ್ ಐತೆ. ಈ ಮಡಿಕೇರಿ ಸೈಡ್ ಮಾಡ್ತಾರಲ್ಲ, ಈಗ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಅದೆಲ್ಲ ಬರೀ ಪೀಡಲ್ ಮೇಂಟೈನ್ ಮಾಡೋದು. ಇದು ಹೋಟ್ಲು ಫುಡ್ ಎಲ್ಲ ಇದು ಕೋಳಿ ವೇಸ್ಟ್ ಬೀಳ್ತಾವಲ್ಲ ಅದೆಲ್ಲ ತಂದು ಬೇಯಿಸಾಕ್ತಿವಿ. ಹಂಗಾಗಿದ್ದು ನಾನಾ ತರ ಫುಡ್ ತಿನ್ನೋದ್ರಿಂದ ತುಂಬಾ ಟೇಸ್ಟ್ ಆಗೈತೆ ಮಾಂಸ. ಇದು ಆರೋಗ್ಯಕ್ಕೆ ಒಳ್ಳೇದು. ಇದು ರ್ಯಾಸ್ ಆದ್ರೂ ತುಂಬಾ ಕಷ್ಟ. ಇಲ್ಲಿ ನೋಡಿ, ಇದ್ರಲ್ಲಿ ಅಲ್ಲೂ ಕೋರೆಯಲ್ಲೂ ಇಷ್ಟ ಐತೆ. ಇದು ನಮ್ಮನ್ನು ಸೇರ್ಸಲ್ಲ. ಹೌದಾ? ಒಳಗಡೆ ಸೇರ್ಸಲ್ಲ. ನಾವು ಹೊರಗಡೆ ನಿಂತ್ಕೊಂಡೆ ಇದನ್ನ ತೊಳೆದು ಈ ಹೆಣ್ಣಂದಿ ಜೊತೆಲಿದೆಯಲ್ಲ ಅದು ವೀಟಿಗೆ ಬಂದೈತೆ. ಆ ಟೈಮಲ್ಲಿ ಸೇರ್ಸಲ್ಲ. ಇಲ್ಲೇ ಫುಡ್ ಇಲ್ಲೇ ಹಾಕ್ತಿವಿ, ತೊಳೆದು ಆ ಕಡೆ ನಿಂತ್ಕೊಂಡು ತೊಳಿತೀವಿ. ಹೌದಾ? ಪೈಪ್ ಲೆಂತ್ ಇದೆಯಲ್ಲ. ಹಂಗೇನು ಪ್ರಕರಣಗಳಾಗಿತ್ತಾ ಸರ್? ಎಷ್ಟೋ ಜನ ಸತ್ತೋಗ್ಬಿಟ್ಟವ್ರೆ. ಈಗ ಮೊನ್ನೆ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ MLA ರವಿ ಗಾಣಿಗ ಅಂದ್ಬಿಟ್ಟು ನಮ್ಮ ರಿಲೇಷನ್, ನಮ್ಮ ಮಾವರ ಒಬ್ರು ತೀರೋದ್ರು, ಹಂದಿ ಹೊಡೆದು ಸಾಯಿಸ್ಬಿಟ್ಟು 15 ಲಕ್ಷ ಪರಿಹಾರ ಕೊಟ್ಟರು. ಮಗನ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು, ಕೆಲಸ ಕೊಟ್ಟಿಲ್ಲ. ಅದು ಪೇಪರು ಟಿವಿಗೆಲ್ಲ ಬಂದಿತ್ತು.
ಈ ನಿಮ್ಮ ಮಗಂದ ಏನೋ ಹೇಳ್ತಿದ್ರಿ? ಅಂದ್ರೆ ನನ್ನ ಮಗ ನಾನು ಅಲ್ಲಿದ್ದೆ, ಮೇವಾಗ್ತಾ ಇದ್ದ ಕೋಪಕ್ಕೆ ತಲೆಯಲ್ಲಿ ಗುದ್ದಿ ಕೆಳಗೆ ಕೆಡಕ್ಬಿಟ್ಟಿತ್ತು. ಅಷ್ಟರೊಳಗೆ ಅಪ್ಪ ಅಂತ ಬಡ್ಕೊಂಡು ಓಡ್ ಬಂದು ಕೋಲ್ ತಗೋ ಹೊಡೆದು ಬಿಡಿಸಿದ್ದು. ತುಂಬಾ ಕಷ್ಟ. ಇಲ್ಲ ಅಂದ್ರೆ ಅಷ್ಟೇ ಕತೆ ಮುಗೀತು. ಯಾರು ಇಲ್ಲ ಅಂದ್ರೆ ಒಬ್ಬೊಬ್ರು ಇದ್ದಾಗ ಬಹಳ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಅಯ್ಯೋ ಶಿವನೇ, ನಾನು ಈಗ ಆಮೇಲೆ ಫುಡ್ ಹಾಕ್ಲಿಲ್ಲ ಇನ್ ಟೈಮ್ಗೆ ಅಂದ್ರೆ ಯಾವ್ದು ಈ ಗುಂಪಲ್ಲಿ ಕೀಳಾಗಿರ್ತದೆ. ಇದೇ ಆಗ್ಬೋದು, ಅವೇ ಆಗ್ಬೋದು, ಯಾವೇ ಆಗ್ಬೋದು. ನೀವು ನೆನ್ನೆ ಬಂದಿರಿ ಇನ್ನೂ ಚೆನ್ನಾಗಿರೋದು. 5 ಮರಿ ಸಾಯಿಸ್ಬಿಟ್ಟಿದ್ದ ಒಳಗಡೆ. ಫುಡ್ ಹಾಕ್ತಿ ಇನ್ ಟೈಮ್ 1 ಗಂಟೆ ಲೇಟ್ ಆದೋದಕ್ಕೆ 4 ರಿಂದ 5 ಮರಿ ಸಾಯಿಸ್ಬಿಟ್ಟಿದ್ದ ಗುದ್ದಾಡ್ಕೊಂಡು. ಅಯ್ಯೋ ಶಿವನೇ, ಆ ಥರ ಎಲ್ಲ ಮಾಡ್ತವೆ. ಅವೇ ತಿಂದ್ಬಿಡ್ತವೆ. ಆಗೋಷ್ಟು ತಿಂತವೆ, ಆಗದಿರೋದು ಬಿಡ್ತವೆ. ಆಚೆಗೆ ತಕೋಗಿ ಬಿಸಾಕೋದು ಅಷ್ಟೇ, ಇನ್ನೇನು ಮಾಡೋಕ್ಕಾಗದ. ಆ ಥರ ಎಲ್ಲ ಮಾಡ್ತವೆ. ದೊಡ್ಡ ಸವಾಲು ಐತ್ ಬಿಡ್ರಪ್ಪ ಇದು. ಕಷ್ಟ ಐತೆ ಸರ್ ತುಂಬಾ. ಅಲ್ಲ 100ಕ್ಕೆ 200 ಭಾಗ ಕಷ್ಟ ಅದೇ. ಲಾಭದ ಮನಿ ಬಿಡ್ರಿ. ಹೌದೌದು, ಬದುಕುಳಿಯೋದೇ ಕಷ್ಟ. ಬದುಕುಳಿಯೋದೇ ಕಷ್ಟ. ಉದಾಹರಣೆಗೆ ಹೇಳಿದ್ ನಾವು ಸರ್, ಈಗ ಡೀಸೆಂಟ್ ಆಗಿ ನೆನ್ಮೊನ್ನೆ ಆಗಿರೋದು, ಇನ್ನೂ 1 ಇಯರ್ ಆಗ್ಲಿಲ್ಲ, ಹಂಗಾಗಿ ಆ ಘಟನೆ ನಡೆದು ಆ ಥರ ಆಗೈತೆ. 1 ವರ್ಷಕ್ಕೆ ಇದನ್ನ ಮಾರ್ಬೇಕಾಯ್ತು ನಾವ್ ಇಷ್ಟಕ್ಕೆ. ಕೆಲವೊಂದು ಬಂದೈತೆ ನೋಡಿ, ಅದು ದೊಡ್ಡದಿದೆಯಲ್ಲ, ಇಲ್ಲಿದೆಯಲ್ಲ, ಈ ಸೈಜ್ ಬರ್ಬೇಕಿತ್ತೆಲ್ಲ, ಬಂದಿಲ್ಲ. ಇದು ಬಂದಿಲ್ಲ ಎಲ್ಲ ಈ ಸೈಜ್ ಬರ್ಬೇಕಿತ್ತು. 1 ವರ್ಷಕ್ಕೆ ಇದು 100 kg ಬರ್ತದೆ ಲೈವ್ ತೂಕ. ಈಗ ಬಂದಿಲ್ಲ. ನಾವ್ ಎಷ್ಟೇ ಮೇವ್ ಹಾಕಿದ್ರು ಕೆಲವೊಂದು ಬರಲ್ಲ. ಇವು 1 ವರ್ಷದ ಮರಿ, ಇವು 6 ತಿಂಗಳ ಮರಿ ನೋಡಿ. 6 ತಿಂಗಳಿಗೂ 1 ವರ್ಷಕ್ಕೂ ಏನ್ ವ್ಯತ್ಯಾಸ ಅಂದ್ರೆ, ಇದು 70%, ಇದು 40%. ಯಾಕಂದ್ರೆ ವ್ಯತ್ಯಾಸ ಅಂದ್ರೆ ಫುಡ್ಡು. ಈಗ ಫಾರಂ ಹೊಸದಾಗಿ ನೀವು ಮಾಡಿರ್ತೀರಿ ಅನ್ಕೊಳ್ಳಿ, ನೀವು ನಂಬಿಸ್ಬಿಟ್ಟು ನಮ್ಮ ಫಾರಂ ಮಾಡಿಸ್ತೀರಿ, ಕೊಡ್ತೀನಿ ಮಾಡು ಲಾಭ ಅದೇ ಅಂತ ಅಂತೀರಿ. ಲಾಸ್ಟ್ಗೆ ನಿಮ್ಗೆ ಇರಲ್ವಲ್ಲ ಮೇವು, ನಮ್ಗೆ ಎಲ್ಲಿ ತಂದು ಕೊಟ್ಟಿರಿ. ಈಗ ಮಧ್ಯದಾರಲ್ಲಿ ಕೈ ಬಿಟ್ಟಂಗೆ ಇದು. ನಿಜ ಜೀವನದಲ್ಲಿ ನನ್ನ ಜೀವನದಲ್ಲಿ ಮಾಡೋದು ಇದೆ. ನಾನು ಯಾರೋ ಒಬ್ಬರನ್ನ ಮೈಸೂರಲ್ಲಿ ನೆಮ್ಕೊಂಡು ಫಾರಂ ಮಾಡಿದೆ. ನಾನು ಯಾವ್ದೋ ಒಂದು ಸೆಡ್ಡಲ್ಲಿ 5 ರಿಂದ 10 ದಿವಸ ಆಗ್ತಿದ್ ಮನ್ಸ. ಅಂದ್ರೆ ಫೀಡಿಂಗ್ ನಾನೇ ಕೊಡ್ತೀನಿ, ನನ್ ಮರಿ ಸಾಕಪ್ಪ ಅಂತ ಕೊಟ್ಟ. ಹೌದು. ಆಮೇಲೆ ಫೀಡಿಂಗ್ ಕೈ ಎತ್ಬಿಟ್ಟ. ಈಗ ಅದು ಇಲ್ಲ. ಮೇವಿಲ್ದೇ ಇರೋ ದೆಸೆಯಿಂದ ನೋಡಿ ಹಿಂಗೆಲ್ಲ ಆಯ್ತು. ಇದಲ್ಲ ಸರ್, 9 ಟನ್ ನಂದಿ ಇದ್ದದ್ದಿಲ್ಲಿ. 9 ಟನ್ ನಂದಿ ಇದ್ದದ್ದಿಲ್ಲಿ. ಆ ಸೈಜ್ ನಾವು ದೊಡ್ಡ ಸೈಜ್ ಇದೆಯಲ್ಲ, ಆ ಸೈಜ್ ನಾವು 100 ಹಂದಿ ಇದ್ದದ್ದು. ಇಲ್ಲ 50 ಅವ್ನ ಯಾವಾಗ ಸ್ಟಾಪ್ ಮಾಡ್ಬಿಟ್ಟ, ಮಾರಾಟ ಮಾಡು ಹಂದಿ ಎಲ್ಲ ಅರಂತರದಲ್ಲೇ ಕೊಟ್ಟೆ. 100 kg ಅಂದಿ ಬರೀ 10,000. ಯಾಕೆಂದ್ರೆ ಇಲ್ಲಲ್ಲ ಫುಡ್ಡು, ಕೈ ಎತ್ಬಿಟ್ರಲ್ಲ. ಈಗ ದುಡ್ಡು ತಗೋಬತ್ತಾರೋದು. ಇದನ್ನ ನಂಬಿಸ್ತಾರೆ, ಮಾಡಿಸ್ತಾರೆ, ಕೊನೆಯಲ್ಲಿ ಕತ್ಕೊಯ್ತಾರೆ. ಯಾರು ಹೆಂಗ್ರಪ್ಪ? ಮತ್ತೆ ಒಳ್ಳೇದು ಯಾವ್ದು? ಬರೀ ಕೆಟ್ಟದ್ದಾಯ್ತಲ್ಲ, ಒಳ್ಳೆಯವ್ರು ಯಾರಿದಾರೆ ಅದನ್ನ ಏನ್ ಗೊತ್ತಾ ಸರ್? ಒಳ್ಳೇದು ಅಂದ್ರೆ ನಮ್ ಕೈಲಿ ಎಷ್ಟಾಯ್ತದೆ. ಈಗ ನಾವ್ ಎಲ್ಲಿ ತಗೋಬತ್ತೀವಿ ಫುಡ್ಡು, ಎಲ್ಲಿ ನಾವು ಹಿಡ್ಕೊಂಡು, ನೀವು ಒಂದು ಹೋಟ್ಲ್ ಮಾಡಿರ್ತೀರಿ, ರಾಮನ್ಗೆ ಇವ್ರಿಗೆ ಕೊಡ್ಬೇಕು, ಬೇರೆ ಯಾರಿಗೂ ಕೊಡಬಾರ್ದು. ಅದು ಎಷ್ಟಾರ ಕೋಟಿ ಮಡಗಿರ್ಲಿ, ಅವ್ನು ಏನಾರ ಕೊಡ್ಲಿ, ಕೊಡೋದು ಬೇಡ. ಈ ಮನ್ಸ ನಮಗ್ ಬೇಕು, ಇವನ್ಗೆ ಕೊಡ್ಬೇಕು. ಜಮಾನ್ದಿಂದ 1 ದಿವಸ ಆಗ್ತಾವನೆ, ಕಷ್ಟ ಬೀಳ್ತಾನೆ ಅನ್ನುವಂಥವ್ರು ಮಾತ್ರ ಕೊಡೋದು ಅಷ್ಟೇ. ಮಧ್ಯದಲ್ಲಿ ಬಂದು ನಾನು ಕೊಡ್ತೀನಿ ಫಾರಂ ಮಾಡು ಅಂತಾರಲ್ಲ, ಅವ್ರು ಯಾವತ್ತೂ ಕೊಡಲ್ಲ. ಅವರು ಕತ್ಕೊಯ್ಯೋದು ಅಷ್ಟೇ ಕೆಲಸ ಅವ್ರದ್ದು. ಯಾಕೆಂದ್ರೆ ನಂಬಿಸ್ಬೇಕು, ಹಾಳು ಮಾಡಬೇಕು, ಅವ್ರು ಬದುಕಬೇಕು, ಅವ್ರ ಮೇಲೆ ಹೋಗ್ಬೇಕು. ಈ ಮಾಡಿದವ್ರು ಹೆಂಗಾರ ಹಾಳಾಗೋಗ್ಲಿ. ಇದೇ ಆಯ್ತಾ ಇರೋದು. ಮಾರ್ಕೆಟಿಂಗ್ ಬೀಳ್ಬೇಕಾದ್ರು ಇದೇ ಪ್ರಾಬ್ಲಮ್ಮು. ಬೇರೆ ವ್ಯವಹಾರ 50,000 1 ಲಕ್ಷ ಸಂಬಳ ತಗೊಳ್ಳೋರೆಲ್ಲ ಹಂದಿ ಫಾರಮ್ ಅನ್ಕೊಂಡು ಮಾಡಿದ್ರು. ಈ ಸಣ್ಣ ಪುಟ್ಟ ನಮ್ಮಂಥವ್ರು ಮಾಡಿದ್ರಲ್ಲ, ನೆಲ ಕಚ್ಕೊಂಡು. ಓಕೆ, ಎಷ್ಟು ವರ್ಷ ಆಯ್ತು ಇದು ಸೆಡ್ ಕಟ್ ನೀವೀಗ? ಸರ್ ಇದು 13 ತಿಂಗಳಾಯ್ತು ಇಲ್ಲಿಗೀಗ. ನಾವು ಅಲ್ಲಿ ಮಾಡ್ತಿದ್ದೋ, ಮನೆ ಹತ್ರನೇ ಇದ್ದೋ, ಊರೊಳಗಡೆ ಇದ್ದೋ. ಇದು ಜಾಗ ಹೊಸ್ದಾಗಿ ತಕೊಂಡು ಈಗ ಮಾಡಿ 13 ತಿಂಗಳಾಯ್ತು ಸರ್ ಇಲ್ಲಿಗೆ. ಇದು ಏನಿದೆ? ಯಾವ ಸರ್? ಇದು ವೇಸ್ಟ್ ನೀರು ಹೋಗುದು ಸರ್. ಇದು ವೇಸ್ಟ್ ನೀರು ಬಂದು ಬೀಳೋದು. ಅಂದ್ರೆ ಈ ಅಕ್ಕಪಕ್ಕ ಕೆಳಗಡೆ ಎಲ್ಲಾರು ಬಿಟ್ರೆ ಸುಮ್ಮನೆ ಜಮೀನುಗಳಿಗೆ ತೊಂದ್ರೆ, ಅದಕ್ಕೆ ಎಲ್ಲೂ ಬಿಡಲ್ಲ. ಕೆಲವೊಂದ್ ಕಡೆ ಬಿಡ್ತಾರೆ, ಹಳ್ಳ ಇರೋ ಕಡೆ ಹರಿತದೆ. ನಾವು ಹಂಗ್ ಬಿಡಲ್ಲ. ಯಾಕೆಂದ್ರೆ ಈಗ ನಾವು ಇಲ್ಲಿ ಹುಟ್ಟಿ ಬೆಳೆದವರು ಜನ ನಿಷ್ಠೂರ ಮಾಡ್ಕೊಳಕ್ ಆಗಲ್ಲ. ಹಂಗಾಗಿ ನಾವೇ ಇದು 15 ಅಡಿ ಗುಂಡಿ ಹೊಡ್ಸಿದೀವಿ. ಉಪಯೋಗ ಬೆಳೆಗೆ ತುಂಬಾ ಅನುಕೂಲ ಇದು. ಬೆಳೆಗೆ 100ಕ್ಕೆ 200 ಭಾಗ ಇದು ಒಳ್ಳೆ ಪವರ್ ಗೊಬ್ಬರ. ಆಮೇಲೆ ಇದನ್ನ ಮಾಡಿಸಿದಿರಿ ಸರ್. ಈಗ ಅಂದಿದ್ದು ಮಾರ್ಕೆಟಿಂಗ್ ಆಯ್ತಲ್ಲ, ಸ್ವಲ್ಪ 10 ವಾದ ಆಡುಗಳು ತಂದಿದ್ದೀನಿ. ಇವು ಎಲ್ಲಿಂದ ತಂದ್ರಿ? ಇವು ಹಿಂಗೆ ಹಳ್ಳಿಲಿ ಸಾಕಿರ್ತಾರಲ್ಲ ಅಂತವ್ರ ತಂದಿರೋ ಸರ್ ಇವು. ಹೌದಾ? ಇದು ಮನೆಯವರು ಜೊತೆ ಇರ್ತಾರಲ್ಲ, ಹೆಂಡತಿ ಮಕ್ಕಳು, ಅವ್ರು ನೋಡ್ಕೋತಾರೆ. ಇಲ್ಲೇ ಬೈಲಿಗೆ ಬಿಟ್ರೆ ಮೇಯ್ಕೋತವೆ ಮೇಕೆಗಳು. ಅಂದ್ರೆ ಪೀಡ್ ತರ ಮಾಡ್ತಾರೆ, ಅದೇ ಬೇರೆ. ಹೌದಾ?
ಸೊ ಇದೊಂದಿಷ್ಟು ಆದಾಯ ಐತಿ ನಿಮ್ಗೆ? ಸರ್ ಅದು ಈಗ ತಂದಿದ್ದೀವಿ, ನೋಡ್ಬೇಕು. ಅಂದ್ರೆ ಅದ್ರಲ್ಲಿ ಏನ್ ನಮ್ಗೇನು ಅಂತ ಆದಾಯ ಇಲ್ಲ ಸರ್. ಯಾಕೆ ಅಂತಂದ್ರೆ ನಾವು ಒಂದು 4 ತಿಂಗಳು 5 ತಿಂಗಳು ಲಾಭ ನೋಡ್ತಿದ್ದವ್ರು ಒಂದಿಲ್ಲ. ಈಗ ಅದೊಂದು ಬೇಜಾರಾಗಿ ಈ ತರ ಮಾಡ್ಕೊಂಡಿದ್ದೀವಿ ನೋಡಿ. ಈಗ ಮನೆ ಮಾಡಿದ್ದೀವಿ, ಇನ್ನು ಏನಿಲ್ಲ. ಇದು ಫೀಡ್ ಮೂಟೆ ಸರ್, ಇದು ಫೀಡ್ ಮೂಟೆ 1800 ರೂಪಾಯಿ. ಇದು ಹಂದಿಗೆ ಅಂತಲೇ ತಯಾರು ಮಾಡಿರೋ ಚಿತ್ರದುರ್ಗದ್ದು. ಒಂದು ನಿಮಿಷ. ಓಕೆ. CP ಸಿಪಿ ಅಂದ್ರೆ ಮರಿ ಹಂದಿಗಿದು ಲ್ಯಾಕ್ಟೇಷನ್ ಫೀಡ್. ತೆನೆ ಹಂದಿಗೆ ಬೇರೆ. ಈಗ 15 ದಿವಸ ಆಗೈತೆ ಮರಿ ಹಾಕಿ. 15 ದಿವಸಕ್ಕೆ 20 ಮೂಟೆ ತಿರೋಗದೆ ಇದು. 15 ದಿವಸಕ್ಕೆ ಎಲ್ಲಿದೆ ತಯಾರಾಗದೆ? ಚಿತ್ರದುರ್ಗ ಸರ್. ಇದು ಅಲ್ಲಿಂದ ಬರುತ್ತೆ? ಅಲ್ಲಿಂದ ಬರುತ್ತೆ. ಓಕೆ. ಇಲ್ಲಿ ಲೋಕಲ್ ಅಲ್ಲಿ ಸಿಗುತ್ತೆ, ತರಿಸ್ಕೊಡ್ತಾರೆ ನಿಮ್ಗೆ? ಲೋಕಲ್ ಅಲ್ಲಿ KM ದೊಡ್ಡಿಲ್ಲ ಐತೆ, ಇಲ್ಲಿ ಪಕ್ಕ ಒಂದು 15 ಕಿಲೋಮೀಟರ್. ಓಕೆ. ನಾವೇ ಹೋಗಿ ತರಬೇಕು, ತರಿಸ್ಕೊಡಲ್ಲ ಅವರು. ಈಗ ತಿಂಗಳಿಗೊಮ್ಮೆ ಮಾರ್ತೀರಾ, ವಾರಕ್ಕೊಮ್ಮೆ ಮಾರ್ತೀರಾ ಹಂದಿ ಹೆಂಗೆ ನೀವು? ಸರ್ ಮೊದ್ಲು 6 ತಿಂಗಳಿಗೆ ಮಾರ್ತಿದ್ದೋ, ಒಳ್ಳೆ ಮಾರ್ಕೆಟಿಂಗ್ ಇತ್ತು. ಅವಾಗ ಮಡ್ಡಿ ಆಗ್ತಿದ್ದೋ, ಆಲೆ ಮನೆ ಮಡ್ಡಿ ಆಗ್ತಿದ್ದೋ. ಆಲೆ ಮನೆ ಮಡ್ಡಿ ಈಗ ಆಲೆ ಮನೆ ನಿಂತೈತು ಸರ್. ಆಲ್ಮೋಸ್ಟ್ ಎಲ್ಲೂ ನಡೆಯಲ್ಲ. ಯಾಕೆಂದ್ರೆ ಈಗ ಗೇಯುವಂಥವ್ರು ಯಾರು ಇಲ್ಲ. ಆಲೆ ಮನೆ ಎಲ್ಲೂ ನಡೆಯಲ್ಲ. ಈ ಹೋಟ್ಲು ಫುಡ್ ಒಂದೇ ಗಟ್ಟಿ. ಅದು ಬಿಟ್ರೆ ಪೀಡು ಮರಿ ಹಂದಿಗಳಿಗೆ. ಈಗ ಮರಿ ಡಿವೈಡ್ ಮಾಡಿದ್ಮೇಲೆ ಫುಡ್ ಹಾಕ್ಲೇಬೇಕಲ್ಲ ಅವಕ್ಕೆ. ಈ ಥರ ಹಾಕಿ ಸಾಕೋಕ್ಕಾಗಲ್ಲ. ಈಗ ಮನಿಯರನ್ನ ಬಿಟ್ಟು ಆಳುಗಳು ಇಟ್ಟು ನಡೆಸ್ತೀನಿ ಅಂದ್ರೆ ಅದು ಭಾಳ ಕಷ್ಟ ಐತಿ ಸರ್. ಆಳುಗಳು ಅಂದ್ರೆ ಈಗ ನಂಬಿ ಕಳಿಸ್ತೀವಿ ಆಳುಗಳನ್ನ, ಇನ್ನೊಂದು ಫಾರಮ್ಗೆ ಹೋಯ್ತಾರೆ, ಅಲ್ಲೇನೋ ಕಾಯಿಲೆ ಇರ್ತದೆ. ಈಗ ಬಂದಿರುವಂಥ ಕಾಯಿಲೆ ಸುಮ್ಮನೆ ನೀವು ಹೋಗಿ ಬಂದ್ರೆ ಸಾಕು. ಆ ಫಾರಮ್ಮಿಂದ ಹೋಗಿ ಇಲ್ಲಿಗೆ ಬಂದ್ರೆ ಸಾಕು, ಮುಗೀತು ಕತೆ. ಅಲ್ಲಿರೋ ವೈರಸ್ಸು ಬರೀ ಸ್ಲಿಪ್ಪರಲ್ಲಿ ಬರ್ತವೆ. ಈಗ ಇಲ್ಲಿದ್ದೀನಿ, ಇಲ್ಲೇನೋ ಒಂದು ಕಾಯಿಲೆ ಇರ್ತದೆ ಅಂದಿದ್ದು, ಆಫ್ರಿಕನ್ ವೈರಸ್ ಇರ್ತದೆ. ಸುಮ್ಮನೆ ಇಲ್ಲಿ ತಿರುಗಾಡ್ಬಿಟ್ಟು ಹೋದ್ರೆ ಸಾಕು ಒಳಗಡೆಗೆ. ಈಗ ಇದು ಎಲ್ಲ ಈಗ ನಿಮ್ಮ ಹಳೆಬರು ಹೇಳಿ ನಿಮ್ದು ನಿಮ್ಮ ಜನಾಂಗನೇ ಇದು ಅಂತ ಹೇಳಿದ್ರು. ಹೇಗೆ ಪರಂಪರೆ ಇದು ಶುರು ಆಯ್ತು ನಿಮ್ದು? ನಿಮ್ಮ ಯಾವ ಕಾಲದಿಂದ, ಎಷ್ಟನೇ ತಲೆಮಾರು ನಿಮ್ದು? ಸರ್ ನಾನು ಕಂಡಂಗೆ ನಾನು, ನಮ್ಮ ತಂದೆ, ನಮ್ಮ ತಾತ 3 ತಲೆಮಾರು ನೋಡಿದ್ದೀನಿ. ಅದ್ರಿಂದನೂ ಮಾಡಿದಾರಂತೆ. ಮೊದಲಿನಿಂದನೂ ಹಂದಿ ಸಾಕ್ತಾ ಇದ್ದಾರೆ. ಈ ಜನಾಂಗಕ್ಕೆ, ಕೊರಮ ಜನಾಂಗಕ್ಕೆ ಅಚ್ಚೆ ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಬೇಕು, ಮರ ಪುಟ್ಟಿ ಇದೆಲ್ಲ ಮಾಡ್ತಾರೆ. ಇದ್ರಲ್ಲಿ ಕೊರಮ ಜನಾಂಗದಲ್ಲಿ 7-8 ತರ ಐತೆ, ಒಂಥರ ಇಲ್ಲ. ಅದೇ ಮಾಡೋರೆ ಬೇರೆ. ಕೊರವಂಜಿ ಅಂದ್ರೆ ಶಾಸ್ತ್ರ ಹೇಳೋರು ಅವರೇ ಬೇರೆ. ಮತ್ತೆ ಊರು ಬೇರೆ ಬೇರೆ ಕಡೆ 8 ದಿವಸ 10 ದಿವಸ ಹೊಂಟೈತಾರೆ, ಅದೇ ಬೇರೆ. ಇದು ಅಂದ್ರೆ ಇದು ನಮ್ಮ ಕ್ಯಾಸ್ಟ್ ಅಲ್ಲಿ ನಮ್ದು ಒಂದು ಕ್ಯಾಟಗಿರಿ. ಇದು ನಾವು ಹಂದಿ ಸಾಕೋದೇ ನಮ್ಮ ವೃತ್ತಿ, ನಮ್ಮ ಕಸ್ಬು. ಇದು ಕುಲ ಕಸ್ಬು. ಜಮಾನ್ದಿಂದನೂ 3 ತಲೆ 4 ತಲೆ 5 ತಲೆಯಿಂದನೂ ಒಂದೇ ಹಂದಿ ಸಾಕಾಣಿಕೆ. ಇದನ್ನ ಸಾಕೋದು ಮಾರೋದು ಇದ್ರೆ ನಿಮ್ ಬದುಕು. ಹೌದು, ಅವತ್ತಿನಿಂದನೂ. ನಮ್ಮ ತಂದೆಯವರು ಜಮೀನು ಮಾಡ್ತಿದ್ರು, ಆರಂಭ ಮಾಡ್ತಿದ್ರು, ಜೊತೆಗೆ ಕೂಲಿನೂ ಮಾಡ್ತಿದ್ರು. ಈಗ ನಮ್ಮ ತಲೆಗೆ ಕೂಲಿಗೂ ಹೋಗಲ್ಲ, ಆರಂಭನೂ ಮಾಡಲ್ಲ, ಜಮೀನಿಲ್ಲ. ಇದು ಜಮೀನ್ ತಕೊಂಡು ನಾವು ಸ್ವಂತ ಈಗ ಹಂದಿ ಅಂದ್ಬಿಟ್ಟು ಅಲ್ಪ ಸ್ವಲ್ಪ ತಕ್ಕ ಮಟ್ಟಿಗೆ ಮಾಡ್ಕೋಯ್ತದೆ. ಈಗ ನಿಮ್ ಜನಾಂಗದಲ್ಲಿ ಇದು ಬರ್ತಾ ಬರ್ತಾ ಕಡಿಮೆ ಆಗಿದೆ, ಎಲ್ಲರೂ ಕಡಿಮೆ ಆಗೈತೆ ಸರ್. ಕಡಿಮೆ ಆಗೈತೆ, 100ಕ್ಕೆ 90 ಭಾಗ ಕಡಿಮೆ ಆಗೈತೆ. ನಮ್ಮಂಗೆ ಹುಚ್ಚಿಡ್ಸ್ಕೊಂಡಿರೋರು 10 ಭಾಗ ಮಾತ್ರ ಹಂದಿ ಅಂತ ಮೇಯಿಸ್ತಾ ಇರೋದು. ಒಟ್ಟಂಗಾರೆ ಎಷ್ಟು ಬಹಳ ಮುಚ್ಚೋಗ್ಯವನ ಇಲ್ಲಿ? ಮುಚ್ಚೋಗೈತೆ ಸರ್. ಈಗ ನಾವು ಕಂಡಂಗೆ ಸುಮಾರು ಮುಚ್ಚೋಗೈತೆ. ಕೆಲವರು ಯೂಟ್ಯೂಬ್ಗಳು ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಫೇಸ್ಬುಕ್ಕಲ್ಲಿ ನೋಡ್ಬಿಟ್ಟು ಎಲ್ಲ ಮಾಡೋರು ಮಾಡ್ತಾನೆ ಅವ್ರೆ ಇನ್ನೂ. ಅಂದ್ರೆ ಈಗ ದುಡ್ಡಿಟ್ಟಿವ್ರು ಏನಾರು ಒಂದು ಮಾಡ್ಬೇಕಲ್ಲ, ಹಂಗೆ. ಈಗ ನಮ್ದೇ ಒಂದು ಗ್ರೂಪ್ ಐತೆ, ಶುಗರ್ ಸಿಟಿ ಮಂಡ್ಯ ಅಂದ್ಬಿಟ್ಟು, ಫಿಗ್ ಫಾರಮ್ ಮಂಡ್ಯ ಅಂತ ಹೇಳ್ಬಿಟ್ಟು. ಅದರಲ್ಲಿ ಒಂದು 400-500 ಜನ ಮೆಂಬರ್ ಅವ್ರೆ. ಅದ್ರೊಳಗಡೆ ಡೈಲಿ ಚಿತ್ರದುರ್ಗದಿಂದ ಕಲ್ಲೋಡು ಬರ್ತಾನೆ ಅವೆ. ಹಂದಿ ಫಾರಮು ಹೊಸದಾಗಿ ಸ್ಥಾಪನೆ ಮಾಡ್ತಾನೆ ಅವ್ರೆ. ಈಗ ಏನು ಹೇಳೋಕ ನಾವು ಅವ್ರಿಗೆ? ಮಾಡಬೇಡಿ ಹಿಂಗೆ ಅದೇ ಅಂತ ಹೇಳಿದ್ರೆ, ಓ ರಾಮಣ್ಣ ಅವನು ಲಾಭ ನೋಡೋಕೆ ಸಲುವಾಗಿ ಅವನೇ ಬದುಕಬೇಕು ಅನ್ನೋ ಒಂದು ದೃಷ್ಟಿಗೆ ಹೇಳ್ತಾನೆ ಅಂತ ತಿಳ್ಕೊತಾರೆ. ಅದಕ್ಕೇನು ಹೇಳಬೇಕು? ಮಾಡ್ತೀಯಪ್ಪ ಮಾಡು, ಅನುಭವಿಸ್ದಾಗ್ಲೆಲ್ಲ ಗೊತ್ತಾಗೋದು ಕಷ್ಟ ಏನು ಅಂತ. ಈಗ ನೀವೇ ನೋಡಿ, ಈಗ 5 ಲಕ್ಷ ಗಾಡಿಗೆ ಬಂಡವಾಳು, ಜಮೀನಿಗೆ 25 ಲಕ್ಷ, ಈಗ ಬರೀ ಮಣ್ಣೋಡಿಕೆ 7 ಲಕ್ಷ, ಇದು ಕಟ್ಟುಗೆ 22 ಲಕ್ಷ. ಸ್ವಲ್ಪ ಹೆಚ್ಚು ಕಡಿಮೆ 70-80 ಲಕ್ಷ ಆಗದೆ. ಈ 70-80 ಲಕ್ಷನ ಯಾರಿಗಾರ ಕೊಟ್ಬಿಟ್ಟು 1%, ಈಗೆಲ್ಲ 2%, 3%, 5%, 10% ತಗೋತಾರೆ. ಹಂಗೆ ಬೇಡ, 2% ಕೊಟ್ಬಿಟ್ಟಿದ್ರೆ ತಿಂಗ್ಳಿಗೆ ಲಕ್ಷಾಂತರ ರೂಪಾಯಿ ಬಡ್ಡಿ ಬರೋದು. ನಾವೇಂತ ಮಾಡಿದ್ರು, ನಮ್ಮ ವೃತ್ತಿ ಏನೋ ಹಂದಿ ಮೇಯಿಸ್ಕೊಂಡೆ ಜೀವನ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಮಾಡ್ತಾ ಇದೀವಿ. ಬಟ್ ಈ 70 ಲಕ್ಷ ದುಡ್ದಿದ್ದು ತಾನೇ ನಿಮ್ಮ ಈ ಕಸಬಿಂದ? ಹೌದು ಹೌದು ಹೌದು, ಅದನ್ನು ಒಪ್ಕೋಬೇಕಲ್ಲ ಸರ್. ನಾವು ಕೂಲಿನೂ ಮಾಡಿದೀವಿ, ಆರಂಭನೂ ಮಾಡಿದೀವಿ, ಇದನ್ನೂ ಮಾಡಿದೀವಿ, ಎಲ್ಲಾದ್ರಿಂದನೂ ಮುಂದೆ ಬಂದಿರೋದು ನಾವು. ಅಂದ್ರೆ ಅತಿಯಾಗಿ ಮಾಡಿರೋದು ಹೇಳ್ಕೋಬೇಕು ಅಂದ್ರೆ ಹಂದಿಯಿಂದನೇ. ಇವತ್ತು ಹಂದಿ ಮಾರ್ಕೆಟಿಂಗ್ ಇಲ್ಲ. ಈಗ ಯಾವುದೇ ಬಿಸ್ನೆಸ್ ಮಾಡ್ಲಿ ರಾಮಣ್ಣ, ಎಲ್ಲದರಲ್ಲಿ ಐತೆಲ್ಲ, ಅದ ಲಾಸು ಲಾಭ ಎಲ್ಲದರಲ್ಲಿ ಐತಿ. ಆಮೇಲೆ ಇವತ್ತೇನೋ ಆಗಿದೆ ಅಂತ ಬಿಟ್ಬಿಡಕ್ಕಾಗಲ್ಲ ಕಸಬು. ಸರ್ ನಾನು ಹೇಳಿದ್ನಲ್ಲ ಸರ್, 220 ರೂಪಾಯಿಗೆ ಹಂದಿ ಮಾರಿದ್ದು, ಇದು ಕರೆಕ್ಟಾಗಿ 1 ವರ್ಷದಲ್ಲಿ
ಇವತ್ತು ಬರೀ 80 ರೂಪಾಯಿ ಕೊಟ್ಟಿದ್ವಿ. 80 ರೂಪಾಯಿ ಅಂದ್ರೆ ಟನ್ಗೆ ಬರೀ 80,000, 2,20,000, 1,40,000 ದುಡ್ಡಿಲ್ಲ. ಈಗ ಏನ್ ಮಾಡೋಕಾಯ್ತದೆ? ನೀವು ಒಂದ್ಸಲ ಮಾರಿದ್ರೆ ಎಷ್ಟು ಅಮೌಂಟ್ಗೆ ಮಾರ್ತೀರಿ, ಎಷ್ಟು ಟನ್ ಮಾರ್ತೀರಿ ಸರ್? ಇಷ್ಟು ಅಷ್ಟು ಅಂತಲ್ಲ, ಮ್ಯಾಕ್ಸಿಮಮ್ 1.5 ಟನ್ ಕೊಡ್ಲೇಬೇಕು. 1.5 ಟನ್ ಕೊಡ್ಲೇಬೇಕು. ಒಂದ್ ಗಾಡಿ ಬುಲಾರ ಗಾಡಿ ಬಂದ್ರೆ ಅಂದ್ರೆ ಈ ಲೋಕಲ್ ಗಾಡಿ ಟಾಟಾ ಎಸಿ, ಬುಲಾರ, ಈ ಈಚರ್ ಗಾಡಿ 407, ಈಚರ್ ಗಾಡಿ ಅವೆಲ್ಲ ಬರ್ತವೆ. ಕೆಪಾಸಿಟಿ ಅಂದ್ರೆ 1.5 ಟನ್ ಇದ್ರೆ ಒಂದು ಬುಲಾರ ಬರ್ತದೆ, 1 ಟನ್ ಇದ್ರೆ ಟಾಟಾ ಎಸಿ ಬರ್ತದೆ. ಆ ತರ ತಕೋಗಿ ಒಂದು ದೊಡ್ಡ ಲಾರಿ ಅಂದ್ರೆ ಒಂದು 30-35 ಟನ್ ನಾಗಾಲ್ಯಾಂಡ್ ಹೋಯ್ತದೆ. ಅದು ಮಂಡ್ಯದಲ್ಲೋ ಅಥವಾ ಬೆಂಗಳೂರಲ್ಲಿ ನಿಲ್ಸ್ಕೊಂಡು ಎಲ್ಲ ಸುತ್ತ ಎಲ್ಲೆಲ್ಲವೇ ಎಲ್ಲ ಒಂದ್ ಸ್ಟಾಕ್ ಮಾಡ್ಕೋತಾರೆ. ಸ್ಟಾಕ್ ಮಾಡ್ಕೊಂಡು ತಕೋಯ್ತಾರೆ. ನಾವು ಕಮ್ಮಿ ಅಂದ್ರೆ 1 ಅಂದಿ 2 ಅಂದಿಗೆ ಯಾರು ಬರಲ್ಲ. ಟನ್ ಗಟ್ಲೆ ಕೊಟ್ರು ಮಾತ್ರ ಯಾರ್ಯಾದ್ರು ಒಂದು ನಂಬಿಕೆ, ನಾಳೆ ಆಯ್ತದೆ, ಈಗ ಕತ್ಲಾದ್ಮೇಲೆ ಬೆಳಗ್ಗೆ ಆಗಿ ಆಯ್ತದೆ. ಆ ಥರ ಇವತ್ತು ಬಿದ್ದೋಗ್ಬಿಟ್ಟೈತೆ, ನಾಳೆ ಆಯ್ತದೆ ಅನ್ನೋ ಒಂದು ನಂಬಿಕೆ ಮೇಲೆ ಸಾಕ್ತಾವೆ. ಏನಾಯ್ತು ನೋಡ್ಬೇಕು. ಎಷ್ಟು ಜನ ಮಕ್ಕಳು ಸರ್? ನಮಗೆ 2. ಏನು ಮಾಡ್ತಾವ್ರೆ? ಒಬ್ಬ SSLC ಓದ್ತಾವನೆ, ಮಗಳು 9th ಓದ್ತಾವನೆ. ಮುಂದೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ? ಇಲ್ಲ ಸರ್. ಯಾಕೆ? ಇಲ್ಲ ಭಿಕ್ಷೆ ಬೇಡ್ಕೊತಿದ್ರು ನಮ್ಮ ಮಕ್ಳಿದ್ ಮಾಡೋದು ಬೇಡ ಅಂತ. ಬ್ಯಾಡಿ ಸರ್, ಇದು ನಮ್ಮ ತಲೆಗೆ ಲಾಸ್ಟ್. ನಿದ್ದೆ ಇಲ್ಲ, ಆರೋಗ್ಯ ಇಲ್ಲ, ನಾವು ಕೂತ್ಕೊಂಡ್ರು ಮ್ಯಾಕ್ ಕೇಳೋಕ್ಕಾಗಲ್ಲ ಈ ವಯಸ್ಸಿಗೆ. ಇದು ಹಗಲು ರಾತ್ರಿ ಎಲ್ಲ ಕಷ್ಟ ಬಿದ್ದು ಈ ವಾಸನೆ, ಈ ಸ್ಮೆಲ್ಲು, ಆ ಕೋಳಿ ಕಳ್ಳು ತತ್ತೀವಿ ರಾತ್ರಿ ಹೊತ್ತು 10 ಗಂಟೆ ಕೋಳಿ ಎಲ್ಲ ಕ್ಲೀನ್ ಮಾಡಿದ್ ಕಳ್ಳು ವೇಸ್ಟ್ ಗಲೀಜು, ಅದನ್ನ ತಂದು ಬೇಯಿಸಾಕ್ತಿವಿ. ಈಗ ಅದೊಂದು ಕಂಡು ಹಿಡ್ಕೊಂಡಿವಿ ನಮ್ಮಲ್ಲಿ. ಅದನ್ನ ಬೇಯಿಸಿ ಹಾಕಿದ್ರೆ ಇಷ್ಟು ತಿಂತಿದಂದು ಇಷ್ಟು ತಿಂತವೆ. 1 ವರ್ಷಕ್ಕೆ ದಪ್ಪ ಆಗು, 1 ತಿಂಗಳು ಮುಂಚಿತವಾಗಿ ಕಟಿಂಗ್ ಮಾಡ್ಬೋದವ. ಆ ಥರ ಆಗದೆ. ಅದೆಲ್ಲ ಮಾಡ್ಬೇಕಲ್ಲ. ಆ ಕೋಳಿ ಅಂಗಡಿ ಒಳಕ್ಕೆ ಹೋದ್ರೆ ನಿಂತ್ಕೊಳಕ್ ಆಗೋಲ್ಲ, ಚಿಕನ್ ತಗೊಳಕ್ ಹೋದ್ರೆ. ಅಂಥದ್ರಲ್ಲಿ ಆ ಕಳ್ಳೆಲ್ಲ ತಂದು ಬೇಯಿಸ್ಬೇಕು. ಅಂದ್ರೆ ನೀವು ಬೆಳಿಗ್ಗೆ ಬಂದಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಮುಂದೆ ಬಂದ್ರೆ ತೋರ್ಸೋನಿ, ಈ ಮಾಳೆ ಎಲ್ಲ ಸ್ಮೆಲ್ ಹೊಡಿತಾವ ಅದು ಬೇಯಿಸ್ತಾ ಇದ್ರೆ. ಏನ್ ಮಾಡಿರಿ? ತಂದು ಬೇಯಿಸಿ ಆ ಫುಡ್ ಒಳಗೆ ಹಾಕಿ ಒಂದು ದಡಿ ತಕ್ಕ ಕಲಸಿ ಎಲ್ಲಕ್ಕ ಹಾಕ್ಬೇಕು ಒಳಗೆ, ಅದ ಕಟಿಂಗ್ಸ್ ಮರಿಗಳಿಗೆ. ಒಟ್ಟು ಮಕ್ಕಳನ್ನ ಜೋಪಾನ ಮಾಡ್ದಂಗೆ ಮಾಡ್ಬೇಕು. ಹೌದೌದು. ಮಕ್ಳಿಗಿಂತ ಕೇರು ಸರ್. ಮಕ್ಕಳು ಈಗ ಮನೇಲಿ ಇರ್ತವೆ, ನಾವ್ ಇಲ್ಲಿರ್ತೀವಿ. ಮಕ್ಕಳು ಮಾಮೂಲಿ ಪ್ರತಿನಿತ್ಯ ಬೆಳಿಗ್ಗೆ ಎದ್ದೇಳ್ತಾರೆ, ಸ್ನಾನ ಮಾಡ್ತಾರೆ, ಊಟ ತಿಂತಾರೆ, ಸ್ಕೂಲ್ಗೆ ಹೋಗ್ತಾರೆ. ಅದು ಒಂದು ನಂಬಿಕೆ. ಇದು ಹಂಗಲ್ವಲ್ಲ. ಬೆಳಿಗ್ಗೆ ಆಯ್ತು ಅಂದ್ರೆ ನಾವು ಹೈದ್ರಾಬಾದಲ್ಲಿ ಇದ್ರು ಇಲ್ಲಿ ಬರ್ಲೇಬೇಕು. ತನ್ನ ಮಕ್ಕಳನ್ನ ತಾವೇ ಸಾಯಿಸ್ತೇವೆ, ಹೊಟ್ಟೆಸ್ತಾರೆ. ಹೌದು, ಆ ಥರ ಆಯ್ತವೆ. ಎಲ್ಲಿದೆ ಅಡ್ರೆಸ್? ಎಲ್ಲಿ ಬರುತ್ತೆ? ಯಾವ್ದು ಸರ್? ಈಗ ನಿಂತೀವಲ್ಲ ಇದೆ. ಇದಾ? ಇದು ಸರ್ ಮಂಡ್ಯ ಡಿಸ್ಟಿಕ್, ಮದ್ದೂರು ತಾಲೂಕು, ಗೆಜ್ಜಲಗೆರೆ ಅಂತ ಊರ ಹೆಸರು. ಇದು ಗೆಜ್ಜಲಗೆರೆ ಗ್ರಾಮ ಠಾಣೆಗೆ ಸೇರದ್ದು. ಇದು RTC ಲ್ಯಾಂಡ್. RTC ಲ್ಯಾಂಡ್, ಗೆಜ್ಜಲಗೆರೆ. ಓಕೆ ಗೆಳೆಯರೇ, ಇದು 2ನೇ ಕತೆ. ಹಂದಿ ಸಾಕಾಣಿಕೆ ತರುವಂಥದ್ದು ರಾಮಣ್ಣ ಅವ್ರದ್ದು. ಮೊದಲು ಗೌಡ್ರು ತೋರಿಸಿದ್ದೀನಿ, ಅವ್ರದ್ದೊಂದು ಅನುಭವ ಬೇರೆ ಇತ್ತು, ಇವ್ರದ್ದು ಬೇರೆ ಇದೆ. ಬಟ್ ಒಂದಕ್ಕೊಂದು ತಾಳೆ ಮಾಡಿ ನೋಡಿದ್ರೆ ಎಲ್ಲ ಕತೆ 2 ಒಂದೇ ಇದೆ. ಅವರು ಅದನ್ನೇ ಕಷ್ಟನೇ ಹೇಳಿದರು. ಹೌದಾ? ನಿಮ್ಮಂಗೆ ಅದನ್ನೂ ಹೇಳಿದರು. ಈ ಬಿಸ್ನೆಸ್ ಇಲ್ಲಿ ಎಷ್ಟು ನಡೀತಾ ಇದೆ ಅಲ್ಲ ಗೊತ್ತಿಲ್ಲ, ಯೂಟ್ಯೂಬ್ನಾಗಂತೂ ಕೋಟಿ ನಡೀತಾ ಇದೆ ಅಂತ. ಅಯ್ಯೋ, ಅದೆಲ್ಲ ಸುಳ್ಳು ಸರ್. ಸುಳ್ಳು ಸರ್. ನಾನು ಪ್ರತ್ಯೇಕವಾಗಿ ಹೇಳ್ತೀನಿ, ಇದನ್ನ ಯಾರನ್ನ ನಂಬಿಸ್ಬೇಕು, ಯಾರನ್ನ ಬಿಡ್ಬೇಕು ಅನ್ನೋದು ಏನಿಲ್ಲ ಇದ್ರ ಉದ್ದೇಶ. ಯಾಕೆಂದ್ರೆ ಇದು ನಾವು ತಲತಲಾಂತರ ಮಾಡ್ಕೊ ಬಂದಿರೋದ್ರಿಂದ ಇದು ತುಂಬಾ ಲಾಸು ಸರ್. ಕೋಟಿ ಅವೆಲ್ಲ ಸುಳ್ಳು. ಯಾರೋ ಒಬ್ಬ ಪುಣ್ಯಾತ್ಮ ಈಗ ಒಂದು 50 ಕೋಟಿ ಮಡಗಿರ್ತಾನೆ, 1 ಕೋಟಿ ಹೋದ್ರೆ ಅವ್ನಿಗೆ ನಷ್ಟ ಏನಿಲ್ಲ. ಯಾಕೆಂದ್ರೆ ಅವ್ನಿಗೆ ಗೊತ್ತಾಗುದಿಲ್ಲ. ಯಾಕೆಂದ್ರೆ ಮೊತ್ತವಾಗಿರ್ತದೆ. ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಈಗ ಒಂದು ಕಲ್ಲೋಡು 20 ಟನ್ ಇರ್ತದೆ ಅಂತ ತಿಳ್ಕೊಳ್ಳಿ. ಅದ್ರೊಳಗೆ ಎಷ್ಟು ಲಕ್ಷ ಜಲ್ಲಿ ಇರ್ತಾವ ನಮಗ್ ಗೊತ್ತಿಲ್ಲ. ಅದ್ರಲ್ಲಿ 5 ಜಲ್ಲಿ ಎತ್ಕೊಂಡ್ಬಿಟ್ರೆ ಈಗ ಎತ್ಕೊಂಡವ್ರೆ ಅಂತ ಗೊತ್ತಾಗಲ್ಲ. ಆ ತರ ಮಡಗಿರೋ ಏನೂ ಇಲ್ಲ. ಈಗ ಏನು ಮಡಗ್ದೇನೆ ಸಾಲ ಮಾಡಿರೋರಿಗೆ 1 ರೂಪಾಯಿಗೂ ತುಂಬಾ ಕಷ್ಟನೇ. ಇದು ಫ್ಯಾಷನ್ಗೆ ಮಾಡೋರ್ಗೆ ಗೊತ್ತಾಗಲ್ಲ. ಇದರಲ್ಲೇ ನಿಯತ್ತಾಗಿ ಪ್ರತಿ ಒಂದು ಪಿನ್ ಟು ಪಿನ್ 1 ರೂಪಾಯಿ ಲೆಕ್ಕ. ಬಟ್ ಆದ್ರೂ ಬದುಕ್ತಾ ಇದೀರಿ, ಬದುಕ್ತಾ ಇದೀವಿ. ಜೀವನ ನಡೀತಾ ಇದೆ ಅಲ್ವಾ? ನಡೀತಾ ಇದೆ ಸರ್. ಕಷ್ಟದಲ್ಲಿ ಜೀವನ ನಡೀತಾ ಇದೆ, ಅದೇ ಬಹಳ ಮುಖ್ಯ. ಹೌದು ಸರ್. ಬಟ್ ಯಾವ ಬಿಸ್ನೆಸ್ ಆದ್ರೂ ಮಾಡ್ರಿ, ಇದು ಒಂದೇ ಅಲ್ಲ ರಾಮಣ್ಣ. ಎಲ್ಲಾ ಬಿಸ್ನೆಸ್ ಹಿಂಗ ಅದಾವ. ಲಾಸು ಲಾಭ ಎಲ್ಲವೂ ಇರೋದೆ. ಈಗ ಹೋಟೆಲ್ನವ್ರಿಗೆ 1 ವಾರದಲ್ಲಿ ಶನಿವಾರ ಭಾನುವಾರ ಮಾತ್ರ ಬಿಸ್ನೆಸ್, ಇನ್ನು ಉಳಿದ ದಿವಸ ಬಿಸ್ನೆಸ್ ಇರುತ್ತಾ? ಇಲ್ಲ ಸರ್. ಆ 2 ದಿವಸದ್ದು ಇಡೀ 1 ವಾರಕ್ಕೆ ಮೇಂಟೈನ್ ಮಾಡ್ತಾರೆ. ಹೌದಾ? ಒಬ್ಬೊಬ್ಬರದು ಒಂದೊಂದು ದೊಡ್ಡ ಮಾಲ್ಗಳವ್ರದ್ದು ಅದೇ ಹಣೆ ಬರ. ಕೋಟಿ ಹಾಕಿ ಕುಂತವ್ರೆ, ಅಲ್ಲಿ ನಡೆಯೋದು 2 ದಿವಸ ಬಿಸ್ನೆಸ್. ಅವರು 1 ವಾರ ಲೇಬರ್ ಮೇಂಟೈನ್ ಮಾಡಬೇಕು, ಎಲ್ಲ ಮೇಂಟೈನ್ ಮಾಡಬೇಕಲ್ಲ. ಹಂಗಾಗಿ ಯಾವುದೇ ಬಿಸ್ನೆಸ್ ಇರ್ಲಿ ಎಲ್ಲದರಲ್ಲಿ ತೊಂದರೆ ಇದೆ. ಇದು ಅಂದಿದ್ದು ಕಾಯಿಲೆ ಅಂತ ಹೇಳಿದ್ನ ಸರ್, ಆಫ್ರಿಕನ್ ವೈರಸ್ ಅಂತ. ಇದು ಕಾಯಿಲೆ ಬಂದ ಮೇಲೆ ಈ ಹಂದಿನ ಊತ ಹಾಕ್ಬೇಕು, JCP ತೆಗೆದು. ಎಲ್ಲೂ ಹೊರಗಡೆ ಬಿಸಾಕುವಂಗಿಲ್ಲ. ಇದು ಹೊರಗಡೆ ಬಿಸಾಕಿದಾಗ ಸೊತ್ತೋದಾಗ ಕಾಗೆಗಳು ತಿನ್ಬಿಟ್ಟು ಫಾರಂ ಒಳಗಡೆ ಬಂದ್ರೆ ಮುಗೀತು ಕತೆ.
ಇನ್ಸ್ಪೆಕ್ಷನ್ ಆಗಿ ಎಲ್ಲದಕ್ಕೂ ಅಟ್ಯಾಚ್ ಆಯ್ತದೆ. ಇದು ಸಾಲ್ಟ್ಗೆ ನಮ್ದು ಬರೀ 100 ಅಡಿನೂ ಇಲ್ಲ ಫಾರಮ್. ಯಾವ ದೇವ್ರು ನಮ್ಮನ್ನ ಕಾಯ್ತಾ ಇರೋದೋ ಏನೋ ಗೊತ್ತಿಲ್ಲ. ಮೇಲ್ಗಡೆಯಿಂದ ಒಂದು 106 ಕಿಲೋಮೀಟರ್ ದೂರದಲ್ಲಿ ಬಿಟ್ಟವ್ರೆ. ತಿಂಗಳಾರ ಗಟ್ಲೆ ಆಗದೆ ಬಂದು ನೋಡಿ, ಈ ತರ ಅಳ್ಜೋಗಿ ಹಂದಿ ಇದು ಈ ತರ ಆಗದೆ. ನೀರಲ್ಲಿ ಹಾಕ್ಬಿಟ್ಟವ್ರೆ ಯಾರೋ, ಮುಗೀತು ಕತೆ. ರೋಗ ಹೆಂಗ ಹರಡುದು. ಇದು ಗಾಳಿಗೆ ಸ್ಪ್ರೆಡ್ ಆಯ್ತದೆ ಒಂದು. ಆಮೇಲೆ ನಾಯಿ ನರಿ ಕಾಗೆ ತಿಂದ್ರೆ ಇಲ್ಲೆಲ್ಲ ಒಡ್ಡಾಡ್ಲೂಬಾರ್ದು. ನಾವೇನು ಅಂದ್ರೆ ಏನೋ ಒಂದು, ನಾವ್ ಯಾರಿಗೂ ಏನೂ ಮೋಸ ಮಾಡ್ಲಿಲ್ಲ, ದೇವ್ರು ಭಗವಂತ ಅವನೇ ಕಾಯ್ತಾನೆ ಅನ್ನೋ ಒಂದು ನಂಬಿಕೆಗೆ ಜೀವನ ಮಾಡ್ತಾರೆ. ಈಗ ನಾವೇನು ಮುಟ್ಟಕ್ಕಾಗುದಿಲ್ಲ, ಅದ ನಾವ್ ಎತ್ತಕ್ಕೂ ಆಗಲ್ಲ. ಇದೇ ತರ ಇದ್ದು ಇಲ್ಲಿ ರವೀಣ ಹೊಂಟೋದ್ರಲ್ಲ, ಅವ್ರೇನಾರ ಇದ್ದಿದ್ರೆ ಇಷ್ಟೊತ್ತಿಗೆ ಏನೇನು ಆಗೋದು ಇಲ್ಲಿ. ಅಲ್ಲ ನೋಡಿ, ಇದು ಒಂದು ರಿಕ್ವೆಸ್ಟ್ ಮಾಡ್ಕೊಂಬಿಡೋಣ ಅಲ್ವಾ. ನೋಡಿ ಯಾವ ರೀತಿ ಬಿಟ್ಟವ್ರೆ ಕಾಲು ಒಳಕ್ಕೆ. ಕಾಲು ಒಳಗೆ ಹಿಂಗ್ ಬಿಡ್ಲೇಬಾರ್ದು, ಯಾರ್ದಾರ ಆಗಿರ್ಲಿ. ದಯವಿಟ್ಟು 1,000 ಖರ್ಚಾಗ್ಲಿ JCB ತೆಗೆದು ಊತಾಕ್ಬೇಕು. ಒಬ್ರಿಂದ ಈಗ ಎಲ್ಲಕ ತೊಂದ್ರೆ ಇದು. ಅಲ್ಲ ಇನ್ನೊಂದು ಏನಾಗಿದೆ, ಈಗ ನಾನು ಇಷ್ಟು ಲಕ್ಷ ಸಾಲ ಮಾಡಿದೀನಿ, ಇದೇನೋ ಒಂಚೂರು ಸ್ಪ್ರೆಡ್ ಆದ್ರೆ ಏನಾಗುತ್ತೆ ಹೇಳಿ. ಹೌದು, ನನ್ನ ಮನೇನೆ ಹಿತಪರನೇ ತಿರೋಯ್ತದೆ. ನನ್ನ ಜೀವನದಲ್ಲಿ ಬದುಕೋಕೆ ಆಗುದಿಲ್ಲ ಹಂಗೇನಾರು ಆಗೋದ್ರೆ. ಈಗ ಯಾಕೆಂದ್ರೆ ಒಂದು ನಂಬಿಕೆ ಮೇಲೆ ಫಾರಮ್ ಮಾಡಿ ಮರಿ ಹಾಕಿವ್ನಿ. ಈಗ ಕಮ್ಮಿ ಅಂದ್ರೆ ಒಂದು 10 ರಿಂದ 15 ಲಕ್ಷ ರೂಪಾಯಿ ಮರಿ ಹಾಕಿವ್ನಿ. ಇದಕ್ಕೊಂದು ಸಾಲ ಮಾಡಿ ಒಂದು 20 ಲಕ್ಷ ಸಾಲ ಮಾಡಿ ಈ ಥರ ಆಗ್ತಾರೆ. ಏನು ಮಾಡೋದು? ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಎಲ್ರದ್ದು ಒಂದೇ ಈಗ ಇವು ಅಂತಲ್ಲ, ಈ ಸಾಕದವರು, ಈ ಉದ್ಯೋಗ ಮಾಡ್ತಿರೋದು ನಾವೆಲ್ಲ ಒಂದೇ. ಹೌದಲ್ಲ. ಇವ್ರಿಗೆ ಲಾಸ್ ಆದ್ರೂ ಒಂದೇ, ಅವ್ರಿಗೆ ಲಾಸ್. ನಾಳೆ ಇವತ್ತು ಇವ್ರಿಗೆ ಲಾಸ್ ಆಗುತ್ತೆ, ನಾಳೆ ನಿಮಗೆ ಲಾಸ್ ಆಗುತ್ತೆ. ದಯವಿಟ್ಟು ಹಂಗೇನಾರು ರೋಗ ಅಂತ ಕಂಡು ಬಂದ್ರೆ ರಾಮಣ್ಣ ಅವ್ರ ಮನವಿ ಅಂದ್ರೆ ನೀವು ಹೂತಾಕಿ ಅದನ್ನ ಅಲ್ಲ, ಊತಾಕಿ. ಈಗ ಅದು ಈಗ ಇಲ್ಲಿ ಬಿಸಾಕಿರೋರ್ದು ಕಷ್ಟ ಅರ್ಥ ಆಗ್ತದೆ, ನೋವಾಗಿರುತ್ತೆ. ನೀವು ಅದಕ್ಕೆ ದುಡ್ಡೇ ಹಾಕಿರ್ತೀರಿ ಲಕ್ಷಾಂತರ, ಏನೋ ಬೇಜಾರಾಗಿ ಹಾಕಿರ್ತೀರಿ. ಬಟ್ ಇನ್ನೊಬ್ಬರಿಗೆ ಅದು ತೊಂದರೆ ಆಗುತ್ತೆ. ನೋಡಿ, ಇಲ್ಲಿ ಬಂದಾಗ ಸಿಗಾಕೊಂಡಿದೆ. ಎಲ್ಲರ ಹತ್ರ ಕಳಕಳಿಯ ಮನವಿ, ರಾಮಣ್ಣ ಅವ್ರ ಪೈಕಿ ದಯವಿಟ್ಟು ಇದನ್ನ ಹೂತಾಕಿ, ಹೂತಾಕಿ. ಬರೀ ಇದು ಒಂದೇ ಅಲ್ಲ ರಾಮಣ್ಣ, ಪಾಪ ಪ್ರಾಣಿ ಪಕ್ಷಿಗಳು ಕುಡಿತಾರೆ, ಎಲ್ಲ ಕುಡಿತವೆ, ತಿಂತವೆ. ಇದೆಲ್ಲ ರೋಗ ಸ್ಪ್ರೆಡ್ ಆಯ್ತದೆ ಅಲ್ವಾ. ಆಮೇಲೆ ಯಾರೆಲ್ಲ ನೀರ್ ಕುಡಿತಾರೋ ಗೊತ್ತಿಲ್ಲ. ಹೌದೌದು. ಕೆಳಗಡೆ ಎಲ್ಲ ಬಟ್ಟೆ ಹಿಂಡ್ತಾರೆ, ಹಸ ಕರುಗಳು ನೀರ್ ಕುಡಿಸ್ತಾರೆ, ಪಾತ್ರೆ ತೊಳಿತಾರೆ. ಎಷ್ಟೋ ಜನ ಕುಡಿಕೆ ಉಪಯೋಗಿಸ್ತಾರೆ. ನೋಡಿ ಎಲ್ಲ ತೊಂದ್ರೆ ಹಿಂಗೆ ಕಾವಲೆಗೆ ಬಿಟ್ರೆ ಏನ್ ಮಾಡ್ಬೇಕು ಅದನ್ನ? ಈ ತರ ಮಾಡ್ತಾರೆ. ಇದೊಂದು ಮನವಿ ಸರ್, ಯಾವುದೇ ಫಾರಮ್ ಅಲ್ಲಾಗ್ಲಿ, ಯಾರೇ ಆಗ್ಲಿ, ದಯವಿಟ್ಟು ಏನಾರ ಆಗ್ಲಿ ಊತಾಕ್ಬೇಕು. ಊತಾಕ್ಬೇಕು ಸರ್. ನೋಡಿ, ಅದು ಎಷ್ಟು ಸ್ಮೆಲ್ ಹೊಡಿತಾ ಇದೆ. 1 ತಿಂಗಳಾಗದೆ, 1 ತಿಂಗಳಾದ್ರೂ ಅದು ಏನು ಆಗ್ಲಿಲ್ಲ. ಅದು ಕೊಳ್ತೋಗಿ ನಾರೋಗಿ ಗಬ್ಬು ಹೊಡಿತಾ ಇದೆ ಇನ್ನೂ. ಅದು ಇದೊಂದು ಮನವಿ ಸರ್, ಯಾರಲ್ಲೇ ಆಗ್ಲಿ, ಯಾರೇ ಫಾರಮ್ ಮಾಡಿರ್ಲಿ, ಯಾರಿಗೆ ಯಾವ ಫಾರಮ್ ಎಲ್ಲ ರೋಗ ಬಂದಿರ್ಲಿ, ದಯವಿಟ್ಟು ಊತಾಕ್ಬೇಕು ಅಂತ ಇದೊಂದು ಮನವಿ. ಒಬ್ರಿಂದ ಎಲ್ಕ ತೊಂದರೆ ಆಗುದಿಲ್ಲ. ನೀವು ಒಳ್ಳೇದಕ್ಕೆ ಹೇಳಿದ್ದೀರಿ. ಹೌದು, ಒಳ್ಳೇದಕ್ಕೆ ಆಗ್ಲಿ. ಲೋನ್ಗೆ ಅಪ್ಲೈ ಮಾಡಿ ಇಲ್ಲ ಸರ್, ನಾವೆಲ್ಲಾ ಬ್ಯಾಂಕಲ್ಲೂ ಕೇಳ್ದು, ಯಾವ ಬ್ಯಾಂಕಲ್ಲೂ ಲೋನ್ ಕೊಡೋದಿಲ್ಲ. ಪಶು ಇಲಾಖೆ ಕಡೆಯಿಂದ ನೋಡಿ ಅಂದ್ರು. ಪಶು ಇಲಾಖೆಯಲ್ಲೂ ಹೋಗಿ ವಿಚಾರಿಸ್ದು, 1.5 ಎಕರೆ ಜಮೀನ್ ಇರ್ಬೇಕು, ಜೊತೆಗೆ 1.5 ಎಕರೆ ಜಮೀನೊಳಗಡೆ 50 ರೂಮ್ ಕಟ್ಟಬೇಕು. ಒಂದೊಂದಿಗೆ ಒಂದೊಂದೇ ರೂಮ್ ಕಟ್ಟಬೇಕು. ಗಂಡಂದಿಗೆ 1 ರೂಮು ಸಪ್ರೇಟ್, 5 ಗಂಡಂದಿಗೆ 5 ರೂಮು, 45 ಹೆಣ್ಣಂದಿಗೆ 45 ರೂಮು, 50 ರೂಮ್ ಕಟ್ಟಬೇಕು ಅಂದ್ರು. 60 ಲಕ್ಷ ಕೊಡ್ತೀವಿ ಅಂದ್ರು. ಆದ್ರೆ ಹೇಳಷ್ಟು ಸ್ವಲ್ಪ ಹೆಚ್ಚು ಕೋಟಿನೇ ಖರ್ಚಾಯ್ತದ ಸರ್. ಅವ್ರು ಹೇಳೋದು ಲೆಕ್ಕಾಚಾರ ಮಾಡಕ್ ಹೋದ್ರೆ ಅದೇನಿದ್ರು ಕೋಟಿ ಗಟ್ಲೆ ಮಡಿಯೋರಿಗೆ ಸರಿ, ಎಕರೆ ಗಟ್ಲೆ ಜಮೀನ್ ಮಡಿಯೋರಿಗೆ ಸರಿ. ಈಗ ನಾವು 10 ಗುಂಟೆ ಜಮೀನ್ ಮಾಡಿಕೊಂಡು ಏನ್ ಮಾಡೋಕ್ಕಾಗದು? ಹಂಗೆ ಸರ್ಕಾರದ ಕೆಲಸನೂ ಅಷ್ಟೇ, ಬ್ಯಾಂಕಿನ ಕೆಲಸನೂ ಅಷ್ಟೇ. ರೆಕಮೆಂಡು ಯಾರು ಸ್ವಲ್ಪ ವ್ಯವಹಾರಿಕವಾಗಿರ್ತಾರೆ, ವ್ಯವಹಾರ ಮಾಡ್ತಾರೆ, ಅಂಥವ್ರಿಗೆ ಲೋನು ಪಾನು ಎಲ್ಲ ಏನು ಮಾಡದಿದ್ರು, ಅಲ್ಲಿ ಹಂದಿ ಫಾರಂ ಮಾಡದಿದ್ರು ನಮ್ಮ ಮುಂದೆನೆ ಲಕ್ಷ ತಗೊಂಡವ್ರೆ, ಕೋಟಿ ಗಟ್ಲೆ ತಗೊಂಡವ್ರೆ. ಹಂಗೆ ನಮ್ಮಲ್ಲಿ ಸಿಗಲ್ಲ ಸರ್, ತುಂಬಾ ಕಷ್ಟ ಇದೆ. ಇರ್ಲಿ, ಬಟ್ ಒಂದಂತೂ ಗೊತ್ತಾಯ್ತು, ಕೈ ಕೆಸರಾದ್ರೆ ಬಾಯಿ ಮೊಸರು ಅಲ್ವಾ. ರಾಮಣ್ಣಂದ ಕೈ ಕೆಸರಾದ್ರೆ ಬಾಯಿ ಮೊಸರು, ನೀವು ಕೈ ಕೆಸರಾಗ್ಲಿ ಬಾಯಿ ಮೊಸರಾಗುತ್ತೆ. ಒಂದೊಂದ್ಸಲ ಅದು ಹುಳಿ ಆಗ್ಬಿಡುತ್ತೆ, ಕೆಟ್ಟೋಗ್ಬಿಡುತ್ತೆ. ಬಟ್ ಮತ್ತೆ ಸರಿ ಮಾಡ್ಕೋಬೇಕು ಅಲ್ವಾ. ಹಂಗಾಗಿ ರಾಮಣ್ಣಂದ ಒಂದು ಕತೆ ತಗೊಂಡ್ ಬಂದಿದ್ದೀನಿ. ವಿಸಿಟ್ ಮಾಡಿ, ಯಾರ್ಯಾರು ಹಂದಿ ಫಾರ್ಮಿಂಗ್ ಮಾಡ್ತೀನಿ ಅಂತ ಹೇಳಿದ್ರಿ. ಬಿಸ್ನೆಸ್ ಎಲ್ಲ ಒಳ್ಳೇದೇ, ಬಟ್ ತಡ್ಕೋಬೇಕು, ಶಕ್ತಿ ಇರಬೇಕು, ಕೈಲೇ ದುಡ್ಡು ಹಾಕೋ ಕೆಪಾಸಿಟಿ ಇರಬೇಕು. ದಿವಸ 3,000 ರೂಪಾಯಿ ಕೈಯಾಗಿರ್ಬೇಕು ಖರ್ಚು ಮಾಡಕ್ಕೆ. ನಾವೇ ಬರುತ್ತಿಲ್ಲ ಅಂತ ಏನಲ್ಲ, ದಿವಸ ಖರ್ಚು ಮಾಡಕ್ಕೆ ಇಟ್ಕೊಂಡಿರ್ಬೇಕಲ್ಲ. ಇದನ್ನ ಮಾಡಿದೆ, ಯಾರನ್ನೋ ಲೇಬರ್ನ ಬಿಟ್ಟೆ, ನಾನು ಎಲ್ಲೇ ಮಕ್ಕೊಂಡೆ, ಎಲ್ಲೇ ಪ್ರವಾಸಕ್ಕೆ ಹೋದೆ, ಯಾರ್ದ ಮದುವೆಗೆ ಹೋದೆ, ಅಲ್ಲಿ ಮುಗೀತು. ಹಂಗಂದ್ರೆ ಮುಗೀತು ಕತೆ. ಹಂದಿ ನಿಮ್ಮನ್ನ ತಿಂತವೆ ಅಲ್ವಾ. ಹೌದು. ಹಂಗಾಗಿ ಹುಷಾರಾಗಿ ಮಾಡ್ರಿ. ಒಳ್ಳೇದಾಯ್ತು ನಿಮ್ಮ ಸಂದರ್ಶನ ಮಾಡಿ ಖುಷಿ ಆಯ್ತು ನನಗೆ. ಫಿಲ್ಟರ್ ಇಲ್ದಂಗೆ ಮಾತಾಡಿದಿರಿ, ಖುಷಿ ಆಯ್ತು.
ಅಲ್ವಾ ಯಾವ್ದು ಮುಚ್ಚಿಟ್ಕೊಂಡು ಏನ್ ಮಾತಾಡಿಲ್ಲ. ಏನ್ ಸರ್ ಅಲ್ಲಿ ಮುಚ್ಚಿಟ್ಕೊಂಡು ಏನ್ ಮಾತಾಡ್ಬೇಕು ಸರ್, ಇರೋ ವಿಚಾರ ಹೇಳ್ಬೇಕು. ನೀವೇ ಮಾಡ್ಲಿ ನಾವೇ ಮಾಡ್ಲಿ ಇನ್ನೊಬ್ರೇ ಮಾಡ್ಲಿ, ಬರ್ರಿ ಇರೋ ಗೌಡ್ರ ವಿಚಾರ ಹೇಳ್ಬೇಕು. ಬರ್ರಿಪ್ಪ ನೋಡ್ರಿ ಮತ್ತೆ ನಮ್ ಗೌಡ್ರ ಬಂದ್ರೆ ಈ ಕತೆಗೆ ಇವರೇ ಕಾರಣ. ಇನ್ನೂ ಒಂದ್ ದೊಡ್ಡ ತೋರಿಸ್ತೀನಿ ಅಂತ ಹೇಳೋರು 2000 ಅಂದಿದ್ದು ಅದನ್ನು ನಿಮಗೆ ತೋರ್ಸೋ ಪ್ರಯತ್ನ ಮಾಡ್ತೀವಿ. ಸೊ ಒಂದ್ ಕತೆ ಅಂತ ಬಂದ್ವಿ, ಗೌಡ್ರಿಗೆ ಅಭಿನಂದನೆಗಳನ್ನ ಸಲ್ಸೋಣ. ಇವ್ರು ಬಹಳ ಹುಷಾರು, ಇವ್ರ ಹತ್ರ ಕೇಳ್ರಿ ಎಲ್ಲ ಬಂದು. ಕಷ್ಟ ಬೇಕಂದ್ರೆ ಇಲ್ಲಿ ಬರ್ರಿ, ಸುಖ ಬೇಕಂದ್ರೆ ಇಲ್ಲಿ ಬರ್ರಿ, ಎರಡು ಸಿಗ್ತಾವ ನಿಮ್ಗೆ. ಇಬ್ಬರನ್ನು ತೋರಿಸಿದೀವಿ. ಥ್ಯಾಂಕ್ ಯು ಅಲ್ವಾ. ಸರಿ ಸರ್. ಕಷ್ಟ ಗೌಡ್ರ ಸುಖ ಅಲ್ವಾ. ಹೌದು, ಗೌಡ್ರು ಸುಖ ಅಂತ ಹೇಳ್ತೀವಿ. ಅವ್ರ ಜೀವನನು ಒಂಥರ ಈಗ ಸುಖವಾಗಿರ್ಬೇಕಾದ್ರು ಹಿಂದೆ ಏನ್ ಕಷ್ಟ ಇರ್ಬೇಕು ಅದ್ರಿಂದ. ಅವರು ಮಾರ್ಕೆಟಿಂಗ್ ಸ್ಟ್ರಾಟಜಿ ಚೆನ್ನಾಗಿ ಮಾಡ್ತಾರೆ. ಹೌದೌದು ಅಲ್ವಾ. ನಿಮ್ ಜೊತೆಗೆ ಅವ್ರು ಇರೋದು ಖುಷಿ ಆಯ್ತು ನನಗೆ. ಹೌದು. ಥ್ಯಾಂಕ್ ಯು.